ನಮಸ್ಕಾರ. ನಾನು ಶೇಷಾಚಲಂ ಮಾತಾಡ್ತಾ ಇದ್ದೀನಿ, ಆಸ್ಟ್ರೋ ಗೈಡ್ ಮೈಸೂರು ಕನ್ನಡ ಚಾನೆಲ್ನಿಂದ. ಇವತ್ತು ಕೇತು ಮತ್ತು ಅದರ ಕಾರಕತ್ವಗಳ ಬಗ್ಗೆ ಅರ್ಥ ಮಾಡ್ಕೋಣ. ಗುಣಗಳು, ಲಕ್ಷಣಗಳು, ಕಾರಕತ್ವಗಳು ಮತ್ತು ಕೇತು ಅಂದರೆ ಏನು, ಅದು ಕೂತಿರೋ ಜಾಗ ಯಾವ ಥರ ಇರುತ್ತೆ, ಅದು ಏನೇನು ನಮಗೆ ಕೊಡುವಂತಹ ಪರಿಣಾಮ ಏನು, ಅದು ಕೊಡುವಂತಹ ಫಲಿತಾಂಶಗಳೇನು, ಇದನ್ನು ಅರ್ಥ ಮಾಡ್ಕೋಣ. ಕೇತು ಅಂತಂದರೆ ನಮಗೆ ರಾಹುಕೇತುಗಳ ಕತೆ ಗೊತ್ತಿದೆ. ಆ ರಾಹುಕೇತುಗಳು ಆ ಕಥೆಯನ್ನೇ ವಿವರಿಸೋಕ್ಕೆ ಒಂದು ದಿನ ಒಂದು ವಿಡಿಯೋ ಮಾಡಬೇಕಾಗತ್ತೆ. ಅದು ಮಾಡೋಣ. ಆದರೆ ಒಂದು ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದರೆ, ಕೇತು ಅನ್ನೋದು ಒಂದು ಛಾಯಾಗ್ರಹ. ಅಂದರೆ ಗ್ರಹಣಕಾರಕನಾಗಿ ಇರುವಂತಹ ರಾಹುಕೇತುಗಳು ಗ್ರಹಣಕಾರಕರು. ಚಂದ್ರನ ಒಂದು ಆರ್ಬಿಟ್ ಅಂದರೆ ನಕ್ಷೆ ಏನು ಭೂಮಿಯ ಸುತ್ತ ಇದೆ, ಮತ್ತು ಗ್ರಹಣ ಪಥ ಅಂತ ಯಾವುದೋ ಒಂದು ಸೂರ್ಯನ ಒಂದು ಪಥ ಇದೆ. ಆ ಸೂರ್ಯನ ಪಥಕ್ಕೂ ಚಂದ್ರನ ಪಥಕ್ಕೂ ಒಂದು 5 ಡಿಗ್ರಿ ಡಿಕ್ಲಿನೇಷನ್ ಅಂತಂದರೆ ಅದು ಕ್ರಾಂತಿ ಇರುತ್ತೆ, ಹಿಂಗಿದೆ. ಆ ಒಂದು ಕೆಳಗೆ ಹೋಗುವಂಥದ್ದನ್ನು ಕೇತು, ಹೊಡೆದ ಮೇಲೆ ಬರುವಂಥದ್ದನ್ನು ರಾಹು ಅಂತ ಕರಿತೀವಿ ನಾವು. ಅಂದರೆ ನಾರ್ದರ್ನ್ ರೋಡ್, ಸದರ್ನ್ ನೋಡ್ ಅಂತ ಕರಿತೀವಿ. ಆ ನೋಡ್ ಅಂತಂದ್ರೆ ಅಲ್ಲಿ ಗ್ರಹ ಅಂತ ಹೇಳಿ ನಿಮಗೆ ಒಂದು ಕಣ್ಣಿಗೆ ಕಾಣುವಂತಹ ಸ್ಥೂಲ ಶರೀರ ಇರುವಂತಹ ಗ್ರಹ ಅಂತ ಏನೂ ಇಲ್ಲ. ಆದರೆ ಗ್ರಹಣ ಶಕ್ತಿ ಜಾಸ್ತಿ ಇರೋದ್ರಿಂದ ಆ ಜಾಗವನ್ನು ನಾವು ಗ್ರಹ ಅಂತ ಕರಿತೀವಿ. ಎಲ್ಲಿ ಗ್ರಹಣ ಶಕ್ತಿ ಇರುತ್ತೆ ಅದನ್ನು ಗ್ರಹ ಅಂತ ಕರೆಯೋಣ. ಸೊ ಹಾಗಾಗಿ ಕೇತು ಒಂದು ಛಾಯಾಗ್ರಹ. ಅದು ಅವರೋಹಣ ಬಿಂದುವಾಗಿರುತ್ತೆ. ಯಾವುದೋ ಚಂದ್ರನ ಅವರೋಹಣ ಬಿಂದು ಅಂದರೆ ಡಿಸೆಂಡಿಂಗ್ ನೋಡ್ ಆಗಿರುತ್ತೆ. ಅತ್ಯಂತ ಸೂಕ್ಷ್ಮ ಮತ್ತು ರಹಸ್ಯಮಯ ಗ್ರಹ ಅಂದ್ರೆ ಕೇತುನೇ. ಯಾಕಂದ್ರೆ ಅದನ್ನು ನೀವು ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ, ತುಂಬ ಕಷ್ಟ, ವೆರಿ ಸೆನ್ಸಿಟಿವ್, ತುಂಬ ಸೂಕ್ಷ್ಮ. ಆಧ್ಯಾತ್ಮಿಕತೆ, ವೈರಾಗ್ಯ, ಮೋಕ್ಷ ಮತ್ತು ಉನ್ನತ ಜ್ಞಾನವನ್ನು ಸೂಚಿಸುತ್ತದೆ. ಇದು ಕೇತುವಿನ ಮೇಜರ್ ಕಾರಕತ್ವಗಳು. ಮೋಕ್ಷ ಕಾರಕನಾಗಿರಲಿ, ಸನ್ಯಾಸಕ್ಕೆ ಕಾರಕನಾಗಿರಲಿ. ಯಾಕಂದರೆ ಸನ್ಯಾಸಾಶ್ರಮವನ್ನು ಕೇತುನೇ ಸೂಚಿಸೋದು. ರಾಹುಗೆ ಯಾವುದೋ ಆಶ್ರಮ ಇಲ್ಲದೆ ಇದ್ದಾಗ ಕೇತುಗೆ ಸನ್ಯಾಸಾಶ್ರಮ ಅನ್ನುವಂಥ ಆಶ್ರಮ ಇದೆ. ಹಾಗೂ ಜ್ಞಾನ, ಅದರಲ್ಲಿ ಯಾವ ಥರ ಜ್ಞಾನ? ಲೌಕಿಕ ಜ್ಞಾನ, ಅಲೌಕಿಕ ಜ್ಞಾನ ಅಂತಂದರೆ ವರ್ಲ್ಡ್ಲಿ ಆ್ಯಂಡ್ ನಾನ್ ವರ್ಲ್ಡ್ಲಿ, ಬಿಯಾಂಡ್ ವರ್ಲ್ಡ್ಲಿ. ಅಂದರೆ ನಾವು ಹೇಳ್ತೀವಿ ಫಿಸಿಕ್ಸ್ ಆ್ಯಂಡ್ ಮೆಟಾಫಿಸಿಕ್ಸ್ ಅಂತ. ಅರ್ಥ ಮಾಡ್ಕೊಳ್ಳೋದು ಸುಲಭವಾಗಿರೋದಲ್ಲ, ಇಲ್ಲಿರೋ ಅಂಥದ್ದೆಲ್ಲ. ಈ ಇಹಲೋಕದ ಜ್ಞಾನವನ್ನು ಬಿಟ್ಟು ಇಹಲೋಕಕ್ಕಿಂತ ಆ ಕಡೆ ಇರುವಂತಹ ಪರಲೋಕದ ಜ್ಞಾನವನ್ನು ಅರ್ಥ ಮಾಡ್ಕೋಬೇಕು ಅಂದರೆ ಪರಮಾತ್ಮನದ್ದೋ, ಇಲ್ಲ ಅಂತಂದರೆ ಆ ಮೆಟಾಫಿಸಿಕ್ಸ್ನ ಅರ್ಥ ಮಾಡ್ಕೊಳ್ಳೋದು. ಯಾಕಾಯಿತು ಗೊತ್ತಿಲ್ಲ ಅಂತೀವಲ್ಲ, ಯಾಕೆ ಹುಟ್ಟಿದ್ವಿ ಗೊತ್ತಿಲ್ಲ, ಯಾಕೆ ಸಾಯ್ತೀವಿ ಗೊತ್ತಿಲ್ಲ, ಸತ್ ಮೇಲೆ ಹೋಗ್ತೀವಿ ಗೊತ್ತಿಲ್ಲ, ಹುಟ್ಟಕ್ಕೆ ಮುಂಚೆ ಎಲ್ಲಿದ್ವಿ ಗೊತ್ತಿಲ್ಲ, ಈ ಥರ ವಿಚಾರಗಳನ್ನು ಅರ್ಥ ಮಾಡ್ಕೊಳ್ಳೋದನ್ನ ನಾವು ಅದನ್ನು ಮೆಟಾಫಿಸಿಕ್ಸ್ ಅಂತೀವಿ. ಇಲ್ಲ ಅಂತಂದರೆ ವೇದಾಂತ ಅಂತ ಕರಿತೀವಿ. ಇದಕ್ಕೆಲ್ಲ ಕಾರಕನಾಗಿರುವಂಥವನು ಕೇತು. ವೇದಾಂತ ನೋಡಿ, ಮುಂದೆ ಬರ್ತಿರೋದು ಅದೇನೆ. ವೇದಾಂತ, ಉಪನಿಷತ್ತುಗಳು, ತತ್ವಶಾಸ್ತ್ರ ಮತ್ತು ಗಾಢಶಾಸ್ತ್ರಗಳು ಯಾವ್ಯಾವುದು ತುಂಬ ಪ್ರಫೌಂಡ್, ತುಂಬ ಕೆಳಗೆ ಆಗದು ಕೆತ್ತಿ ನಾವು ತೆಗಿಬೇಕಾಗಿರುವಂಥದ್ದು, ಅದೆಲ್ಲ ಕೇತುಗೆ ಹೊಂದತ್ತೆ. ಮೋಕ್ಷಕ್ಕೆ ಪ್ರಮುಖವಾದ ಕಾರಕ ಬಂದು ಕೇತು. ಈ ರಿನೌನ್ಸಿಯೇಷನ್ ಅಂತೀವಿ. ಅಂದರೆ ಏನಂತಂದರೆ ಭೌತಿಕ ಸುಖ ನಮಗೆ ಏನೇನು ಈ ಭೂಮಿಯಲ್ಲಿ ಸಿಗತ್ತೆ, ಆ ಸುಖಗಳಿಂದ ಬೇರ್ಪಟ್ಟು ನಾವು ನಾವೇ ವಾಲಂಟ್ರಿಯಾಗಿ, ಅಂದರೆ ನಾವೇ ನಮ್ಮ ಮನಸ್ಸಿಗೆ ಬಂದಂಗೆ, ನಮ್ಮ ಮನಸ್ಸಿಗೆ ನಮ್ಮ ಇಚ್ಛೆಗೆ ತೋಚಿದಂತೆ ನಾವು ಅದನ್ನು ಬಿಟ್ಟು ನಾವು ಅದರಿಂದ ಬೇರ್ಪಟ್ಟು ಬರುವಂಥದ್ದು. ಅಂದರೆ ನಮ್ಮಿಂದ ಅದು ಕಿತ್ಕೊಳ್ಳೋ ಅಂಥ ವಿಚಾರಕ್ಕೂ ಕೇತುನೇ ಕಾರಕ. ಅಂದರೆ ನಮಗಿಷ್ಟ ಇಲ್ಲ, ಅದು ಹೋಗ್ಬಾರ್ದು ನಮ್ಮಿಂದ, ಆಗ್ಲೂ ಕಿತ್ಕೊಳ್ಳೋ ಅಂಥದ್ದು ಕೇತುನೇ ಕಾರಕ. ರಿನೌನ್ಸಿಯೇಷನ್ ಅಂದರೆ ನಾವೇ ಅದನ್ನು ಬಿಟ್ಬಿಟ್ಟು ಬಂದ್ಬಿಡ್ತೀವಿ, ನಮಗೆ ಬೇಡ, ಸಾಕು ನಮಗೆ ಅಂತ ಹೇಳಿ ಒಂದು ವೈರಾಗ್ಯ ರೂಪವಾಗೋ ಏನೋ ಬಿಟ್ಟು ಬರ್ತೀವಿ, ಅದಕ್ಕೂ ಕೇತುನೇ ಕಾರಕ. ಹಾಗಾಗಿ ಅದು ಸನ್ಯಾಸವನ್ನು ಸೂಚಿಸುತ್ತೆ. ನಮ್ಮಿಂದ ಅದು ಬಲವಾಗಿ ನಮ್ಮಿಂದ ಕಿತ್ಕೊಳ್ಳೋ ಅಂಥದ್ದು. ಅಂದರೆ ಅರ್ಥ ಏನು ಅಂತಂದರೆ, ಇವಾಗ ಸಪ್ತಮದಲ್ಲಿ ಕೇತು ಕೂತಿರ್ತಾನೆ. ಸಪ್ತಮಾಧಿಪತಿ ಬಂದು ನೀಚನಾಗೋ, ಇಲ್ಲ ಸಪ್ತಮಾಧಿಪತಿ ಬಂದು ಕೆಟ್ಟ ಗ್ರಹಗಳ ಜೊತೆ ಕೂತಿದ್ದು 6ನೇ ಮನೆಯಲ್ಲೂ 8ನೇ ಮನೆಯಲ್ಲೂ ಕೂತಿದ್ರೆ
ಕೇತು ಸಪ್ತಮದಲ್ಲಿ ಕೂತ್ಕೊಂಡಿದ್ದಾಗ ಇಲ್ಲ ಸಪ್ತಮಾಧಿಪತಿ ಜೊತೆ ಕೂತ್ಕೊಂಡಿದ್ದಾಗ ಕೇತು ಮಾಡುವಂಥ ಕೆಲಸ ಏನು ಅಂತಂದರೆ, ಮದುವೆ ಮಾಡ್ಕೊಂಡಿರ್ತಾರೆ. ಆ ಮದುವೆಯನ್ನು ಹಿಂಗಾರ ಮಾಡಿ ಅದನ್ನು ಬೇರ್ಪಡಿಸ್ಬಿಟ್ಟು ಅವನ್ನ ಒಬ್ಬನೇ ಮಾಡಿದ್ರೆ ಅವನು ವೈರಾಗ್ಯಕ್ಕೆ ಬಂದು ಮೋಕ್ಷಕ್ಕೆ ಬರ್ತಾನ ಅನ್ನೋ ಥರ ಅದು ಬೇರ್ಪಡಿಸೋಕ್ಕೆ ಏನು ಬೇಕು ಅದನ್ನು ಮಾಡುತ್ತೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಎಲ್ಲ ಜಾತಕದಲ್ಲೂ ಹಂಗೆ ಕೇತು ಕೂತ್ಕೊಂಡ್ಬಿಡ್ತು ಸಪ್ತಮದಲ್ಲಿ ಅಂತಂದರೆ ಅವ್ರಿಗೆಲ್ಲ ವಿಚ್ಛೇದನ ಆಗತ್ತೆ ಅಂತ ಅನ್ಕೋಬೇಡಿ. ಆ ಥರ ಇಲ್ಲ. ಮೊನ್ನೆ ಯಾರೋ ಫೋನ್ ಮಾಡಿದಾಗಲೂ ಅದೇ ಹೇಳಿದೆ ನಾನು. ಕೇತು ಸಪ್ತಮದಲ್ಲಿದೆ ಅಂತ ಹೇಳಿ ಆ ಜಾತಕಗಳನ್ನ ಬೇಡ ಅಂತ ಯಾಕೆ ಹೇಳ್ತಾ ಇದ್ದೀರಾ? ಲಗ್ನದಲ್ಲಿ ರಾಹು ಇದ್ದರೆ, ಇಲ್ಲ ಲಗ್ನದಲ್ಲಿ ಕೇತು ಇದ್ದು ಸಪ್ತಮದಲ್ಲಿ ರಾಹು ಇದ್ದರೆ ಬೇಡ ಅಂತ ಯಾಕೆ ಹೇಳ್ತೀರಾ? ಆ ಥರ ಯಾವುದು ನಾನು ನೋಡ್ದಂಗೆ ಎಷ್ಟೋ ಹಲವಾರು ಜಾತಕಗಳು, ಸಾವಿರಾರು ಜಾತಕ ನೋಡಿದ್ದೀವಿ. ಅದರಲ್ಲಿ ಯಾರಿಗೂ ವಿಚ್ಛೇದನ ಏನಾಗಿಲ್ವಲ್ಲ, ಚೆನ್ನಾಗಿ ಸುಖಮಯವಾಗಿ ಅವರು ವೈವಾಹಿಕ ಜೀವನ ಚೆನ್ನಾಗೇ ಇದೆ. ಸೊ ಹಂಗಾಗಿ ಕೇತು ಸಪ್ತಮದಲ್ಲಿದೆ ಅನ್ನೋದನ್ನು ವೈವಾಹಿಕ ಜೀವನಕ್ಕೆ ಅದು ಕುತ್ತು ಬಂದಿದೆ ಅಂತ ಅನ್ಕೊಂಡ್ಬಿಡ್ಬೇಡಿ. ಅದಕ್ಕೆ ಸರಿಯಾಗಿ ಸಪ್ತಮಾಧಿಪತಿ ನೀಚನಾಗೋ, ಸಪ್ತಮಾಧಿಪತಿ 6ನೇ ಮನೆಯೋ 8ನೇ ಮನೆಗೋ ಹೋಗಿ ಅದು 8ನೇ ಮನೆ ಅಧಿಪತಿ ಜೊತೆಗೋ ಯಾರ ಜೊತೆ ಕೂತಿದ್ರೆ ಮಾತ್ರ ಆ ಥರ ಆಗೋದು. ಹಾಗಾಗಿ ರಾಹುವಿಗೆ ನಿರ್ದಿಷ್ಟ ಆಶ್ರಮವಿಲ್ಲದಿದ್ದರೂ ನಾನು ಹೇಳ್ದಂಗೆ ಕೇತುಗೆ ಸನ್ಯಾಸಾಶ್ರಮ ಇದೆ. ತೀಕ್ಷ್ಣ ಬುದ್ಧಿ ಮತ್ತು ಉತ್ತಮ ಗ್ರಹಣ ಶಕ್ತಿ ಅಂತಂದರೆ ಗ್ರಹಿಕೆ ಮಾಡ್ಕೊಳ್ಳೋದು, ಗ್ರಾಸ್ಪಿಂಗ್ ಪವರ್. ಮಕ್ಕಳಿಗೆ ಕೇತು ಪಂಚಮದಲ್ಲಿದ್ದಾಗ ಇಲ್ಲ ಕೇತುವಿನ ದಶಾ ಓಡಬೇಕಾದ್ರೆ ಅವರಿಗೆ ಎಲ್ಲಿಲ್ಲದೆ ಇರೋಂತಹ ಫೋಕಸ್, ಅಂದರೆ ಓದಿನಲ್ಲಿ ತುಂಬ ಚೆನ್ನಾಗ್ಬಿಡ್ತಾರೆ. ಅದು ಎಲ್ಲಿ ಕೂತಿದೆ ಅನ್ನೋದು ನೋಡಬೇಕು ನಾವು. ಆ ಕೂತಿರುವಂತಹ ಜಾಗ ಚೆನ್ನಾಗಿತ್ತು ಅಂತಂದರೆ, ಆ ಭಾವ ಚೆನ್ನಾಗಿತ್ತು ಅಂತಂದರೆ ಅವ್ರಿಗೆ ಎಲ್ಲಿಲ್ಲದೆ ಇರೋವಂತಹ ಒಂದು ಕಾನ್ಸಂಟ್ರೇಷನ್ ಪವರ್ ಅವ್ರಿಗೆ ಆ ಓದಿನಲ್ಲಿ ಬಂದು ಆ ಟೈಮಲ್ಲಿ 7 ವರ್ಷ ಕೇತುವಿನ ದಶೆಯಲ್ಲಿ ಅವರು ಒಳ್ಳೆಯ ಉನ್ನತ ಶಿಕ್ಷಣವನ್ನು, ಅಂದರೆ ಅಲ್ಲಿವರೆಗೂ ಆಟ ಆಡ್ಕೊಂಡಿರ್ತಾರಲ್ಲ ಬುಧನ ದಶೆಯಲ್ಲಿ 17 ವರ್ಷ ಬುಧನ ದಶೆ, ಕೇತು ದಶೆ ಬರ್ತಾ ಇದ್ದಂಗೆ ಭಾಳ ಚೆನ್ನಾಗಿ ಆಗ್ಬಿಡ್ತಾರೆ. ಅಂದರೆ ಭಾಳ ಚೆನ್ನಾಗಿ ಅವರ ಉನ್ನತ ಶಿಕ್ಷಣ ತುಂಬ ಚೆನ್ನಾಗಿ ನಡೆಯುತ್ತೆ, ಅವ್ರಿಗೆ ಒಳ್ಳೆಯ ಅಂಕಗಳು ಬರುತ್ತೆ. ಕೇತು ಪ್ರಭಾವಿತ ವ್ಯಕ್ತಿಗಳಿಗೆ ಅದ್ಭುತ ಸ್ಮರಣ ಶಕ್ತಿ ಕೊಡುತ್ತೆ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಕೇತು ಕೂತಿರುವಂತಹ ಜಾಗ ಚೆನ್ನಾಗಿ ಕೂತಿದ್ದಲ್ಲಿ, ಲಗ್ನದಲ್ಲೇ ಕೂತಿದ್ರೆ ಬಹಳ ಸ್ಮರಣ ಶಕ್ತಿಯನ್ನು ಕೊಡುತ್ತೆ. ಅದೇ ಕೇತುವಿನ ಜೊತೆ ಒಳ್ಳೆಯ ಗ್ರಹ ಅಂತ ಅನ್ಕೊಂಡಿರ್ತೀವಲ್ಲ, ಗುರು, ಶುಕ್ರ, ಚಂದ್ರ, ಇವರು ಕೂತ್ಕೊಂಡ್ರೆ ಕೇತು ಹಾಳಾಗತ್ತೆ. ಅಂದ್ರೆ ಅರ್ಥ ಏನು ಅಂತಂದ್ರೆ ಗ್ರಹಣ ಶಕ್ತಿ ಹಾಳಾಗತ್ತೆ, ಗ್ರಹಿಸೋ ಶಕ್ತಿ ಹಾಳಾಗತ್ತೆ, ಅಂದ್ರೆ ಜ್ಞಾಪಕ ಶಕ್ತಿ ಹಾಳಾಗತ್ತೆ. ಏನು ಕೂತಿರಬಾರ್ದು. ಕೇತು ಅಂತಂದ್ರೆ ಬರೀ ಕೇತು ಕೂತಿರ್ಬೇಕು. ಕೇತುನು ಅಷ್ಟೇ, ರಾಹುನು ಅಷ್ಟೇ. ಅವ್ರಿಗೆ ಬೇರೆಯವ್ರ ಜೊತೆ ಕೂತಿದ್ರೆ ಅವ್ರು ಹಾಳಾಗ್ತಾರೆ, ಬೇರೆಯವರು ಹಾಳಾಗ್ತಾರೆ. ಅಂದ್ರೆ ಬೇರೆ ಗ್ರಹಗಳು ಹಾಳಾಗತ್ತೆ, ಕೇತುನೇ ಹಾಳಾಗೋಗತ್ತಲ್ಲ. ಅದು ಬಹಳ ಮುಖ್ಯ ನಮಗೆ. ಇಂಥವರು ಯಾರಿಗೆ ಗ್ರಹಣ ಶಕ್ತಿ ಚೆನ್ನಾಗಿರುತ್ತೆ, ಸ್ಮರಣ ಶಕ್ತಿ ಚೆನ್ನಾಗಿರೋವಂಥವ್ರಿಗೆ, ಅಂದರೆ ಒಂದು ಸತಿ ಶ್ರವಣ, ಮನನ, ನಿಧಿಧ್ಯಾಸನ, ಉಪಾಸನ ಮತ್ತು ಅನುಷ್ಠಾನ, ಈ 5 ಸ್ಟೆಪ್ಸ್ ಆಫ್ ಲರ್ನಿಂಗ್ ಅಂತೀವಿ. ಶ್ರವಣ, ಮನನ, ನಿಧಿಧ್ಯಾಸನ, ಉಪಾಸನ ಮತ್ತು ಅನುಷ್ಠಾನ. ಇದು ಕೇತುಗೆ ಮತ್ತು ಬುಧನಿಗೆ ಸೇರಿರುವಂತಹ ಒಂದು ಕಾರಕತ್ವ. ಕೇಳಿದ್ದನ್ನ ಅನುಷ್ಠಾನದವರೆಗೂ ತಗೊಂಬಂದು ಇಟ್ಕೊಂಡ್ಬಿಡ್ತಾರೆ ಅವರು. ಬರೀ ಕೇಳಿಸ್ಕೊಂಡು ಅದನ್ನು ಸ್ಮರಣೆ ಮಾಡ್ಕೊಂಡು, ಹೌದು ಈ ಥರ ಮಾಡಬೇಕು, ಯಾರೋ ಒಬ್ರು ಹೇಳಿದ್ರು ನಮಗೆ ಅಂತ ಹೇಳಿ ಅದನ್ನು ಅವರ ಜೀವನ ಶೈಲಿಯಲ್ಲಿ ಅಳವಡಿಸಿ ಜೀವನವೇ ಅದು ಅಂತ ಮಾಡ್ಕೊಳ್ಳುವಂತಹ ಒಂದು ಒಳ್ಳೆಯ ಒಂದು ಶಕ್ತಿ ಇರೋದು ಕೇತುಗೆ. ಅದನ್ನು ನಾವು ಏಕಸಂಧಿಗ್ರಾಹಿ ಅಂತ ಕರಿತೀವಿ. ಅಂದರೆ ಒಂದು ಕಡೆ ಏನೋ ನೋಡ್ತಾ ಇರ್ತಾರೆ, ಇಲ್ಲ ಏನೋ ಕೇಳ್ತಾ ಇರ್ತಾರೆ, ಪಾಠ ಮಾಡ್ತಾ ಇರ್ತಾರೆ, ಪಾಠವನ್ನು ಕೇಳ್ತಾ ಇರ್ತಾರೆ. ಆ ಪಾಠವನ್ನು ಕೇಳ್ತಾ ಇದ್ದಾಗ ಒಂದು ಸತಿ ಕೇಳಿಸ್ಕೊಂಡು ನೋಡಿದ ತಕ್ಷಣದಂಗೆ ಅಷ್ಟು ಮನಸ್ಸಿನಲ್ಲಿ ಹೋಗಿ ಮನನವಾಗಿ ಅದು ಸ್ಥಿರವಾಗಿ ಅಲ್ಲೇ ಕೂತ್ಕೊಂಡಿರುತ್ತಲ್ಲ, ಅದನ್ನು ನಾವು, ಅಂದರೆ ಇನ್ನೊಂದ್ಸತಿ ನೀವು ಕೇಳಿದ್ರೆ ಅದನ್ನು ಪಟ ಅಂತ ಅದು ಹೆಂಗಿದೆ ಅದನ್ನೇ ಹೇಳ್ಬಿಡ್ತಾರೆ. ಅದನ್ನು ನಾವು ಏಕಸಂಧಿಗ್ರಾಹಿ ಅಂತ ಕರಿತೀವಿ. ಕೇತು ಪ್ರಭಾವಿತರು ಬಹಳ ಬುದ್ಧಿವಂತರಾಗಿರುವಂತಹ, ಭೌತಿಕ ಆಸ್ತಿಕ ಆಸಕ್ತಿ ಕಡಿಮೆ ಇರುವಂತಹ ಒಂದು ಜನರನ್ನು ಸೂಚಿಸುತ್ತೆ. ಅಂದರೆ ಬುದ್ಧಿವಂತರು ಅಂತಂದರೆ ಯಾವುದೋ ಒಂದು ಬೇರೆ ಲೆವೆಲ್ ಅವರು ಆ ಬುದ್ಧಿ ಇರೋದು, ಕೇತುಗಿರುವಂಥ ಬುದ್ಧಿ. ಎಷ್ಟೇ ಕಷ್ಟ ಇದ್ದರೂ ರಾತ್ರಿ ಬೆಳಗ್ಗೆ ಕೂತ್ಕೊಂಡು ಆ ಒಂದು ಕಷ್ಟವಾಗಿರುವಂತಹ ಒಂದು ಆ ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್ ಅಂತೀವಿ ನಾವು, ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್, ಅದನ್ನು ಭಾಳ ಚೆನ್ನಾಗಿದೆ ಅವ್ರಿಗೆ. ಅಂದರೆ ಅನಾಲಿಸಿಸ್ ಅಂತೀವಿ. ಆ ಒಂದು ಕೂತ್ಕೊಂಡು ಆ ವಿಚಾರವಾಗಿ ಅದರ ಬಗ್ಗೆ ತುಂಬ ಆಳವಾಗಿ ಹೋಗಿ ಅದನ್ನು ಜಾಲಾಡಿ ಅದರಲ್ಲಿರುವಂತಹ ಗುಟ್ಟನ್ನು ತೆಗೆಯುವಂಥದ್ದು ಕೇತುಗೆ.
ಅವರು ಹಣ ಅಥವಾ ಖ್ಯಾತಿ ಇದರ ಹಿಂದೆ ಯಾವತ್ತೂ ಓಡೋದಿಲ್ಲ, ಹಾಗೂ ಶಾಂತವಾಗಿರ್ತಾರೆ, ಮೌನವಾಗಿರ್ತಾರೆ. ಈ ಮೌನವಾಗಿರ್ತಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಶಾಂತವಾಗಿರ್ತಾರೆ ಅನ್ನೋದು ಅರ್ಥ ಆಯಿತು, ಯಾಕೆ ಅಂತಂದರೆ ಅವ್ರು ಯಾವುದೋ ಜಾಸ್ತಿ ಗಲಾಟೆ ಗೋಜಲಿಗೆ ಹೋಗಲ್ಲ. ಅವರು ಮೌನವಾಗಿರ್ತಾರೆ ಅಂತಂದಾಗ ಅರ್ಥ ಮಾಡ್ಕೋಬೇಕು, ಕೇತು ಒಂದು ಮೂಕತನಕ್ಕೆ ಮತ್ತು ಅಂಧತನಕ್ಕೆ, ಕಣ್ಣು ಕಾಣದೇ ಇರೋದಕ್ಕೆ ಮತ್ತು ಮಾತೇ ಬರದೇ ಇರೋದಕ್ಕೆ, ಕಿವಿನೇ ಕೇಳದೇ ಇರೋದಕ್ಕೆ, ಇಂತಹ ಒಂದು ಕಾರಕತ್ವಕ್ಕೆ ಕೇತು ಬೇರೆಯ ಗ್ರಹದ ಜೊತೆ ಸೇರಿಕೊಂಡಾಗ ಉಂಟು ಮಾಡುತ್ತೆ. ಕೇತು ಬುಧನ ಜೊತೆ ಸೇರಿಕೊಂಡಾಗ ಬಾಯಲ್ಲಿ ತೊದಲು ಬರೋವಂಥದ್ದು, ಕೇತು ಶನಿ ಜೊತೆ ಸೇರಿಕೊಂಡು 3ನೇ ಮನೇಲಿ ಕೂತ್ಕೊಂಡಾಗ ಅಬ್ಬಬ್ಬಬ್ಬಬ್ಬಬ್ಬ ಅಂತ ಹೇಳಿ ಅದನ್ನು ಆ ಸ್ಟ್ಯಾಮರಿಂಗ್ ಅಂತೀವಿ ನಾವು, ಅದಕ್ಕೆ ಥರ್ಡ್ ವರ್ಸ್ ಮಾತಾಡೋದು. ಹಾಗೂ ಕೇತು ಬಂದು ಕಣ್ಣಿನ ಜೊತೆ ಅಂದರೆ ಚಂದ್ರನ ಜೊತೆ ಕೂತ್ಕೊಂಡು, ಶನಿಯ ಜೊತೆ ಕೂತ್ಕೊಂಡು ಅವನ ಒಂದು ದೃಷ್ಟಿ ಇದ್ದಾಗ ಕಣ್ಣು ದೃಷ್ಟಿ ಮೇಲೆ ಏಟು ಬೀಳೋದು, ಇದೆಲ್ಲ ಆಗತ್ತೆ. ಹಾಗೂ ಬುಧನ ಜೊತೆ ಕೂತ್ಕೊಂಡಾಗ ತ್ವಚೆಯ ಮೇಲೆ ತೊಂದರೆಗಳಾಗೋದು, ಇದೆಲ್ಲ ಕೇತುವಿನ ಕಾರಕತ್ವಗಳಲ್ಲಿ ಒಂದು, ಅಂದರೆ ಲೂಕೋಡರ್ಮ ಆಗೋದು. ಇದೆಲ್ಲ ನಾವು ಮೆಡಿಕಲ್ ಅಸ್ಟ್ರಾಲಜಿ ಅಂತ ಹೇಳಿ ಮಾಡಬೇಕಾದ್ರೆ ಆವಾಗ ಅದನ್ನೆಲ್ಲ ಕುಲಂಕುಷವಾಗಿ ನಾನು ಮಾತಾಡ್ತೀನಿ. ಅವರ ಪ್ರತಿಭೆ ಇದ್ದರೂ ಅವರು ಹೆಚ್ಚು ಗಮನಕ್ಕೆ ಬರೋದಿಲ್ಲ. ನಾವು ಎಲೆ ಮರೆ ಕಾಯಿ ಅಂತೀವಲ್ಲ, ಹಾಗೆ ಮರಗಳಲ್ಲಿ ಎಷ್ಟೋ ಕಾಯಿಗಳು ಎಲೆಯಿಂದ ಹಿಂಭಾಗ ಇರುತ್ತೆ, ಹಣ್ಣುಗಳು ಕಾಣೋದೇ ಇಲ್ಲ ಕಣ್ಣಿಗೆ. ನಾವು ನೋಡಿರೋ ಹಣ್ಣನ್ನೇ ನಾವು 4 ಹೆಜ್ಜೆ ಹಿಂದೆ ಹೋದರೆ ಆ ಹಣ್ಣು ಮಾಯ ಆಗ್ಬಿಡುತ್ತೆ. ಹಂಗಿರ್ಬೇಕಾದ್ರೆ ಕೇತು ಅವರು ತೋರ್ಪಡಿಸ್ಕೊಳ್ಳೋದೇ ಇಲ್ಲ, ಜನರ ಮಧ್ಯ ಇರ್ತಾರೆ. ಆದಷ್ಟು ಬಹಳ ಅದಕ್ಕೆ ಏನು ಹೇಳ್ತೀವಿ ನಾವು ಅಂತಂದರೆ ಸರಳವಾಗಿರೋಂತಹ ಜೀವನ ಅವ್ರದ್ದು, ಸಿಂಪಲ್ ಲೈಫ್. ಹಾಗಾಗಿ ಕೇತು ಮರೆಮಾಚುವ ಗುಣ ಮತ್ತು ಗುಪ್ತ ಸ್ವಭಾವವನ್ನು ಸೂಚಿಸುತ್ತದೆ. ಅಂದರೆ ಅರ್ಥ ಏನು? ಇದು ಒಂದು ಬಹಳ ಮುಖ್ಯವಾದಂತಹ ಸ್ವಭಾವ. ಅವ್ರಿಗೆ ಯಾರಾದರೂ ಏನಾದರೂ ಒಂದು ಎತ್ತು ಒಂದು ಕಡೆಗೆ ಇಡಬೇಕು, ಕಾನ್ಫಿಡೆನ್ಷಿಯಾಲಿಟಿ ಅಂತೀವಿ ನಾವು. ಇದನ್ನು ನಾನು ಇನ್ನೊಬ್ರಿಗೆ ಹೇಳಬಾರ್ದು ಅಂದರೆ ಹೇಳಲ್ಲ. ಅವರು ಜೀವ ಇರೋವರೆಗೂ ಹೇಳಲ್ಲ. ಅವ್ರಿಗೆ ಹೇಳಬಾರ್ದು ಅಂತ ಒಂದು ಸತಿ ಪಣ ತಟ್ಕೊಂಡ್ಬಿಟ್ರೆ ಅವ್ರು ಹೇಳಲ್ಲ. ಹಂಗಿರುವಂತಹ ಒಂದು ಕೇತುವನ್ನು ಚಿತ್ರವರ್ಣ ಅಂತ ಕರಿತೀವಿ ನಾವು. ಅಂದರೆ ಚಿತ್ರವರ್ಣ ಅಂತಂದರೆ ಪಟ್ಟಾಂಪಟ್ಟಿ ಭಾಳ ಬೇರೆ ಬೇರೆ ವರ್ಣಗಳೆಲ್ಲ ಸೇರುವಂಥದ್ದು, ಈ ತರಹ ಬಣ್ಣಗಳನ್ನು ಹಾಕೊಳ್ಳುವಂಥದ್ದು ಕೇತು ಅಂತ ಕರಿಬೇಕು. ಬಲವಾದ ಕೇತು ವ್ಯಕ್ತಿಯನ್ನು ಧ್ಯಾನ ಮತ್ತು ಆತ್ಮ ಸಾಕ್ಷಾತ್ಕಾರದತ್ತ ಕರೆದೊಯ್ಯುತ್ತೆ. ಇಂತಹವರು ಸ್ವಯಂ ಪ್ರೇರಿತವಾಗಿ ಭೌತಿಕ ಆಸೆಗಳನ್ನು ಕಡಿಮೆ ಮಾಡುತ್ತಾರೆ. ಅಂದರೆ ಹೇಳೋದಲ್ಲ, ವಾಲಂಟ್ರಿಯಾಗಿ ಅವರಾಗವರೇ ಬಿಟ್ಬಿಡ್ತಾರೆ. ದುರ್ಬಲ ಅಥವಾ ಪೀಡಿತ ಕೇತು ದಾರಿದ್ರ್ಯ ಮತ್ತು ಕಷ್ಟಗಳನ್ನು ತರಬಹುದು. ನೋಡಿ, ಅವರಾಗವರೇ ಬಿಟ್ಟುಬಿಡ್ತಾರೆ. ಏನೋ ಆಸ್ತಿ ಅಂತಸ್ನೆಲ್ಲ ದಾನ ಮಾಡಿಬಿಟ್ಟು ಯಾವುದಾದ್ರು ಒಂದು ಆಶ್ರಮದಲ್ಲಿ ಕೆಲಸ ಮಾಡಿಕೊಂಡು ಕಸ ಗುಡಿಸ್ತಾ ಇರುವಂತಹ ಭಾಳ ಶ್ರೀಮಂತ ವ್ಯಕ್ತಿಯನ್ನು ನಾನು ನೋಡಿದ್ದೀನಿ. ಅವರ ಶ್ರೀಮಂತಿಕೆ ಅವರನ್ನು ಮುಖ ನೋಡಿದಾಗಲೇ ಗೊತ್ತಾಗ್ಬಿಡುತ್ತೆ, ಇವರೆಂಥ ಶ್ರೀಮಂತರು, ಆದರೂ ಎಲ್ಲ ಬಿಟ್ಬಿಟ್ಟು ಬಂದ್ಬಿಟ್ಟು ಇವಾಗ ಇಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾರೆ ಅಂತ. ಅದು ಬೇರೆ. ಅದೇ ಇದು ದುರ್ಬಲವಾಗಿರುವಂತಹ ಕೇತು ಕೂತಿದ್ರೆ ಚೆನ್ನಾಗಿ ಇರೋದಿರಲಿ, ಅವರನ್ನು ಭಾಳ ಆರ್ಥಿಕವಾಗಿ ಸಂಕಷ್ಟದಲ್ಲಿ ಹಾಕಿ, ಅವರನ್ನು ತುಂಬ ಕಷ್ಟಕ್ಕೆ ಹಾಕಿ, ಅವರಿಗೆ ಬೇಡವಾದ ದಾರಿದ್ರ್ಯವನ್ನು ಕೊಡುವಂಥದ್ದು ಕೇತುನೇ. ಸೊ ಹಾಗಾಗಿ ಕೇತು ಒಳ್ಳೆಯ ಗ್ರಹ ಯಾವ ವಿಚಾರಕ್ಕೆ? ಆಧ್ಯಾತ್ಮ ಮತ್ತು ಚಿಂತನೆ, ಕಷ್ಟಪಟ್ಟು ರಿಸರ್ಚ್ ಮಾಡುವಂತಹ ಹುಡುಗರಿಗೆ, ಮಕ್ಕಳಿಗೆ, ಮತ್ತು ಯಾವುದಾದ್ರೂ ಒಂದು ವಿಚಾರಕ್ಕೆ ಏಕಾಗ್ರ ಚಿತ್ತವಾಗಿ ಕೂತ್ಕೊಂಡು ಆ ವಿಚಾರವನ್ನು ಗಳಿಸೋಕ್ಕೆ, ಶಾರ್ಪ್ ಶೂಟರ್ಸ್ ಅಂತೀವಿ, ಒಲಿಂಪಿಕ್ ಹೋಗ್ಬಿಟ್ಟು ಗೋಲ್ಡ್ ಮೆಡಲ್ ತಗೊಳ್ಳೋವಂಥವ್ರಿಗೆ, ಅದಕ್ಕೆಲ್ಲ ಕೇತು ಕಾರಕನಾಗಿದ್ದರೆ ಅದರ ಒಂದು ಕೆಟ್ಟ ಕಾರಕತ್ವನೂ ಇದೆ. ಏನು ಅಂತಂದರೆ, ತುಂಬ ನಾವು ಪ್ರೀತಿ ಇಟ್ಕೊಂಡಿರ್ತೀವಿ ಯಾರ ವಿಚಾರದಲ್ಲೋ, ಅವರನ್ನು ದೂರ ಮಾಡುವಂಥದ್ದು, ಆರ್ಥಿಕ ನಷ್ಟ ಮಾಡುವಂಥದ್ದು, ಹೂಡಿಕೆ ಹಾಕಿರೋ ದುಡ್ಡು ಪಟ್ಟಂತ ಹೊರಟೋಗುವಂಥದ್ದು, ಇದಕ್ಕೂ ಕೇತುನೇ ಕಾರಕ. ಜೀವನದಲ್ಲಿ ಹಠಾತ್ ಬದಲಾವಣೆಗಳನ್ನು ಉಂಟು ಮಾಡಬಹುದು. ಇದು ಮಾಡುವಂಥದ್ದು ಯಾರು? ಕೇತುನೇ ಉಂಟು ಮಾಡ್ತಾನೆ. ಪ್ರಕೃತಿ ವಿಕೋಪಗಳು ಮತ್ತು ಅನಿರೀಕ್ಷಿತ ದುರಂತಗಳ ಕೇತುವಿಗೆ ಸಂಬಂಧಿಸಿದೆ. ಅಂದರೆ ಅರ್ಥ ಏನು ಅಂತಂದರೆ, ಈ ಜೋರಾಗಿ ಗಾಳಿ ಬೀಸಿ ಎಲ್ಲ, ಅಂದರೆ ಚೆನ್ನಾಗಿ ಪಾಪ ಬಾಳೆ ಗಿಡ ಎಲ್ಲ ಆಗಿರುತ್ತೆ, ಬಾಳೆಹಣ್ಣು ಇನ್ನೇನು ಆಗಬೇಕು ಕಾಯೆಲ್ಲ ಆಗಿರುತ್ತೆ, ಪಟಾರ ಅಂತ ಎಲ್ಲ ಬಿದ್ದೋಗ್ಬಿಡೋದು, ನಷ್ಟ. ಕೇತು ಅಂತಂದರೆ ನಷ್ಟಕ್ಕೂ ಕಾರಕನಾಗಿರ್ತಾನೆ. ಏನು ಮಾಡೋದು? ಒಳ್ಳೆಯದಕ್ಕೂ ಕಾರಕ, ಕೆಟ್ಟದಕ್ಕೂ ಕಾರಕ.
ಮೋಕ್ಷಕ್ಕೆ ಅವನೇ ಕಾರಕ. ಹಂಗೇನೆ ದರಿದ್ರಕ್ಕೂ ಅವನೇ ಕಾರಕ. ಏಕಾಂತ, ಮೌನ ಮತ್ತು ಶಾಂತತೆಯನ್ನು ಸೂಚಿಸುತ್ತದೆ. ಧ್ಯಾನ, ಆಧ್ಯಾತ್ಮಿಕ ಬೆಳವಣಿಗೆಗೆ ಏಕಾಂತ ಅಗತ್ಯವಾಗಿರುತ್ತೆ. ಅಂದರೆ ಕೆಲವೊಬ್ಬರಿಗೆ ಗುಂಪಲ್ಲಿ ಕೂತಿದ್ರು ಅವರು ಬಹಳ ನೆಮ್ಮದಿಯಾಗಿ ಸಹನೆಯಿಂದ ಇಟ್ಕೊಂಡು ಬಹಳ ಸುಖವಾಗಿರ್ತಾರೆ, ನೆಮ್ಮದಿ ಇರೋಕ್ಕಿರ್ತಾರೆ. ಆದರೆ ಕೆಲವೊಬ್ಬರಿಗೆ ಗುಂಪು ಗಲಭೆ ಎಲ್ಲ ಇದ್ದಾಗ ಅವರು ಧ್ಯಾನ ಮಾಡೋಕ್ಕಾಗಲ್ಲ. ಅವ್ರಿಗೆ ಈ ಭಜನೆ ಮಂಡಳಿ ಅವೆಲ್ಲ ಇಷ್ಟ ಇರಲ್ಲ. ಅವರು ಹಿಮಾಲಯ ಇಲ್ಲ ಯಾವುದಾದ್ರು ಒಂದು ಆಶ್ರಮದಲ್ಲಿ, ಒಂದು ಲೈಬ್ರರಿನಲ್ಲೋ, ಇಲ್ಲಾಂದರೆ ಯಾವುದಾದ್ರೂ ಒಂದು ಮಂಟಪದಲ್ಲೋ ಕೂತ್ಕೊಂಡು ಅವರು ಏಕಾಂತದಲ್ಲೇ ಧ್ಯಾನ ಮಾಡೋಕ್ಕಾಗೋದು. ಅಂದರೆ ಅವರು ಮೆಡಿಟೇಷನ್ ಕೆನಾಟ್ ಬಿ ಡನ್ ವಿನ್ ಟೂ ಮಚ್ ಆಫ್ ಕ್ಯಾಸ್ ಅಂತ ಕರಿತೀವಿ. ಹಾಗೂ ನಕಾರಾತ್ಮಕವಾಗಿ ಕೇತು ಒಂಟಿತನ ಮತ್ತು ಮನೆಯ ನೆನಪನ್ನು ಉಂಟು ಮಾಡಬಹುದು. ಇದು ಅರ್ಥ ಮಾಡ್ಕೊಳ್ಳಿ. ಅಂದರೆ ಚೆನ್ನಾಗಿರ್ತಾರೆ, ಒಬ್ಬರು ಒಳ್ಳೆ ಕೆಲಸದಲ್ಲಿ ಇರ್ತಾರೆ, ಕೆಲಸದಲ್ಲಿ ಬರುವಂತಹ ವರಮಾನ ಸಾಲದು ಅಂತ ಹೇಳ್ಬಿಟ್ಟು ಆಸೆಗೆ ಏನು ಮಾಡ್ತಾರೆ, ನಾವು ಹೋಗಿ ದುಬೈನಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳಿ ದುಬೈನಲ್ಲಿ ಕೆಲಸ ತಗೋತಾರೆ. ಮಾಡಿ ದುಬೈಲಿ ಕೆಲಸ ಮಾಡಿದ್ರೆ ದುಡ್ಡು ಜಾಸ್ತಿ ಬರುತ್ತೆ, ಕರೆಕ್ಟು. ಈಗ ಮೊನ್ನೆ ಒಬ್ಬರು ಫೋನ್ ಮಾಡಿದ್ರಲ್ವ, ಏನು ಮಾಡ್ತಾರೆ ಪಾಪ, ಕಷ್ಟ. ದುಬೈನಲ್ಲಿ ಕೆಲಸ ಮಾಡೋದೇ ಆಗಲಿ, ಬೇರೆ ಊರಿನಲ್ಲಿ ಕೆಲಸ ಮಾಡೋದೇ ಆಗಲಿ, ಅವ್ರಿಗಿರುವಂತಹ ಅಲ್ಲಿ ಊಟ ತಿಂಡಿ ಸಿಗಲ್ಲ, ಬೇಕಾಗಿರುವಂಥ ಊಟ ಸಿಗಲ್ಲ. ಅನ್ನಸ್ಥಾನದಲ್ಲಿ ಕೇತು ಕೂತ್ಕೊಂಡಾಗ ಒಳ್ಳೇದಲ್ಲ. ಕೃಶ ಅಂತೀವಿ, ಇಷ್ಟು ಊಟ ಮಾಡೋದು, ಎಲ್ಲೋ ಯಾರೋ ಮಾಡಿದ್ದನ್ನ ಅದನ್ನು ತಗೊಂಡು ತಿನ್ನೋದು, ಅಂದರೆ ಹೋಟೆಲ್ಗಳಲ್ಲಿ ತಿನ್ನೋದು. ಎಷ್ಟು ಊಟ ಮಾಡೋಕ್ಕಾಗತ್ತೆ ನೀವು? ಆಗಲ್ಲ ಅಲ್ಲಿ ದಿನ ತಿನ್ನೋಕ್ಕೆ. ಈ ಥರ ಒಂದು ಊಟಗಳು, ಇರೋಕ್ಕೆ ಸರಿಯಾಗಿರುವಂಥ ಜಾಗ ಇಲ್ಲದೆ ಇರೋದು, ಅಂಥದ್ದೆಲ್ಲ ಇರೋವಂಥದ್ದು ಕೇತು ಸೂಚಿಸುತ್ತೆ. ಇದು ಮಾತಿನ ತೊಂದರೆ ಅಥವಾ ಮೂಕತನವನ್ನು ಉಂಟು ಮಾಡಬಹುದು. ನಾ ಇದರ ಬಗ್ಗೆ ಮಾತಾಡಾಗಿದೆ ಆಗಲೇ. ಇದು ಪ್ರಿಂಟರ್ ಆಫ್ ಮಾಡು, ಮೇನ್ ಸ್ವಿಚ್. ಬಲವಾದ ಕೇತು ದೀರ್ಘಕಾಲ ಮೌನವ್ರತ ಪಾಲಿಸಲು ಪ್ರೇರಣೆಯನ್ನು ಉಂಟು ಮಾಡುತ್ತೆ. ಅಂದರೆ ಬಲವಾದ ಕೇತು, ದೀರ್ಘಕಾಲ ಮೌನವ್ರತ, ಇದು ನಮ್ಮ ಗುರುಗಳೊಬ್ಬರು ಮಾಡಿದರು, ನಿರ್ಮಲಾನಂದ ಸ್ವಾಮಿಗಳು. ನಾನು ಅವ್ರ ಹೆಸರು ಅವಾಗವಾಗಲೇ ಹೇಳ್ಕೊತಾ ಇರ್ತೀನಿ, ಯಾಕಂದರೆ ಗುರುಗಳು, ಅವರನ್ನು ನೋಡಿದ್ದೀನಿ, ಮಾತಾಡೋಕ್ಕಾಗಿಲ್ಲ, ಯಾಕಂದರೆ ಮೌನವ್ರತದಲ್ಲಿದ್ದರು. 20 ವರ್ಷ ಸತತ ಮೌನವನ್ನು ಆಚರಿಸಿದ್ರು. ಬಿಳಿಗಿರಿ ರಂಗನ ಬೆಟ್ಟದಲ್ಲಿದ್ದವರು ಶಾಂತಿ ನಿಕೇತನ ಅಂತ ಮಾಡ್ಕೊಂಡಿದ್ದ ಜಾಗದಲ್ಲಿ ಉನ್ನತವಾದಂತಹ ಮನಸ್ಸು, ಎಂತಹ ಒಂದು ತೇಜಸ್ಸು ಅವರ ಮುಖದಲ್ಲಿ. ಸೊ ಅವರು ನಾನು ನೋಡ್ದಂಗೆ ಪ್ರತ್ಯಕ್ಷವಾಗಿ ಮೌನ ಅಂದರೆ ಸಂಪೂರ್ಣ ಮೌನವನ್ನು ಆಚರಿಸಿದವರು ಅವರೇ. 20 ವರ್ಷ ಆಚರಿಸಿದ್ರು. ಕೊನೇ 1 ವರ್ಷ ಅವರು ಮಾತಾಡೋಣ ಅಂತ ಹೇಳಿ ಮಾತಾಡೋಕ್ಕೆ ಶುರು ಮಾಡಿದ್ರು, ತೊದಲ್ತಾ ಇತ್ತು ಬಾಯಿ ಅವ್ರಿಗೆ ಮಾತೇ ಬರ್ತಾ ಇರಲಿಲ್ಲ. 20 ವರ್ಷ ನಿಲ್ಲಿಸಿರೋಂಥ ಮೌನ ಬಾ ಅಂತ ದೀರ್ಘಕಾಲ ಮೌನ ವ್ರತ ಪಾಲಿಸಲು ಅಂದರೆ ಕೇತು ಚೆನ್ನಾಗಿದ್ದು ತಾವೇ ಮೌನವನ್ನು ಆಚರಿಸ್ಬೇಕು ಅಂದರೂ ಅದಕ್ಕೆ ಶಬಾಷ್ ಅಂತ ಹೇಳಿ ಕೇತುನೇ ಬಲವನ್ನು ಕೊಡುತ್ತೆ. ಇದಕ್ಕೆ ಮುಂಚೆ ಏನು ಹೇಳಿದ್ದು, ಅದರ ಕಾರಕತ್ವ ಇದು ಮಾತಿನ ತೊಂದರೆ ಅಥವಾ ಮೂಕತನವನ್ನು ಉಂಟು ಮಾಡಬಹುದು. ಅದು ನಮಗೆ ಬೇಕಾಗಿಲ್ಲ, ನಮಗೆ ಮಾತಾಡಬೇಕು. ಕೆಟ್ಟದಾಗ ಕೂತ್ಕೊಂಡಿದ್ರೆ ಅದನ್ನು ಮಾಡುತ್ತೆ. ಅಂದರೆ ಅರ್ಥ ಮಾಡ್ಕೋಬೇಕು ನಾವು. ಕೇತು ಈ ಕಡೆ ಹಿಂಗಿದ್ರೆ ಹಿಂಗೆ ಕೊಡುತ್ತೆ, ಇಲ್ಲಾಂದ್ರೆ ಆ ಕಡೆ ತಗೊಂಡೋಗ್ಬಿಡುತ್ತೆ. ಕೇತು ಮೆಡಿಕಲ್ ವಿಚಾರದಲ್ಲಿ, ಅಂದರೆ ನಮ್ಮ ತಪಾಸಣೆ ವಿಚಾರದಲ್ಲಿ ಮತ್ತು ಔಷಧಿಗಳ ವಿಚಾರದಲ್ಲಿ ಮತ್ತು ನಮ್ಮ ಆರೋಗ್ಯದ ವಿಚಾರದಲ್ಲಿ ಏನು ಹೇಳುತ್ತೆ ಅಂತಂದರೆ, ಎಕ್ಸ್ರೇ, ಲೇಸರ್ ಚಿಕಿತ್ಸೆ ಮತ್ತು ರೇಡಿಯೋ ಥೆರಪಿಯನ್ನು ಸೂಚಿಸುತ್ತೆ. ಕಡಿಮೆ ಆಕ್ರಮಣಕಾರಿ ಚಿಕಿತ್ಸೆಗಳು, ಅಂದರೆ ಮಿನಿಮಲ್ ಇನ್ವೇಸಿವ್, ಅಂದರೆ ಒಂದು ತೂತು ಮಾಡಿಬಿಟ್ಟು ಆ ತೂತಿನಲ್ಲೇ ಅವರು ಯಾವ ಒಂದು ಪೈಪು ಅಂದರೆ ಕ್ಯಾಮ್ರಾ ಎಲ್ಲ ಹಾಕಿ ಆಂಜಿಯೋಪ್ಲಾಸ್ಟಿ ಅಂತ ಮಾಡ್ತಾರೆ. ಲೇಸರಲ್ಲಿ ಲೇಸೆಕ್ಸ್ ಅಂತ ಕಣ್ಣಿಗೆ ಮಾಡ್ತಾರೆ. ಕಿಡ್ನಿ ಸ್ಟೋನ್ಸ್ನ ಲೇಸರಿಂದ ಕಟ್ ಮಾಡಿ ಎಲ್ಲ ಕ್ಲಿಯರ್ ಮಾಡ್ತಾರೆ. ಗಾಲ್ ಬ್ಲಾಡರ್ ರಿಮೂವಲ್ ಅಂತ ಹೇಳಿ ಬರೀ ಒಂದು ಅದಕ್ಕೆ ಏನಂತ ಹೇಳ್ತೀವಿ ನಾವು ಮಾತಾಡೋದು ಮತ್ತೆ ಆ ಒಂದು 4 ಕಡೆ ಹೋಲ್ ಮಾಡಿಬಿಟ್ಟು ಮಾಡ್ತಾರೆ. ಇದೆಲ್ಲ ಮಾಡುವಂಥದ್ದು ಇದು ಕೇತುಗೆ ಸೇರುವಂಥದ್ದು. ಹಾಗೂ ಲ್ಯಾಪ್ರೋಸ್ಕೋಪಿ ನೋಡಿ, ಇಲ್ಲೇ ಬರ್ದಿದ್ದೀನಿ, ನಾನು ಮರ್ತೀನಿ ಅಂತ ಏನು. ಎಂಡೋಸ್ಕೋಪಿ, ಲ್ಯಾಪ್ರೋಸ್ಕೋಪಿ, ಆಂಜಿಯೋಪ್ಲಾಸ್ಟಿ, ಸ್ಟೆಂಟ್ ಇವೆಲ್ಲ ಕೇತುಗೆ ಸೇರಿರುವಂಥದ್ದು. ಫಾರಿನ್ ಪದಾರ್ಥ ಸ್ಟೆಂಟು, ಅದು ರಾಹುಗೂ ಸೇರಿರುವಂಥದ್ದು. ಹಾಗೂ ಈ ಸರ್ಜರಿ ಅಲ್ಲಿ
ಕ್ಯಾಥೀಟರ್ ಬಳಸೋದು, ಚಿಕಿತ್ಸೆಯನ್ನು ಕೇತುವಿಗೆ ಸಂಬಂಧಪಡಿಸ್ತೀವಿ. ಅಂದರೆ ಚಿಕ್ಕ ಚಿಕ್ಕ ಸರ್ಜರಿಗಳು ಮಾಡೋವಂಥದ್ದು ಅದನ್ನೆಲ್ಲ ಕೇತುಗೆ ಸೇರಿಸ್ತೀವಿ. ಹಲ್ಲು ಕೊಳೆಯೋದು, ಟೂತ್ ಡಿಕೆ, ಹಲ್ಲು ಕಿತ್ತು ಹಾಕೋದು. ಅಂದರೆ ನೋಡಿ ನಮ್ಮ ಒಂದು ಭಾಗವನ್ನು ಕಿತ್ತು ಬಿಸಾಕಬೇಕು ಅಂದರೆ ಕೇತು ಇರಬೇಕ್ರಿ. ಕೇತುವಿಂದ ಕಷ್ಟ ಕೊಡ್ಬೇಕು ನಿಮಗೆ. ಶನಿ, ಚಂದ್ರ, ಕೇತು ಇವರೆಲ್ಲ ಇದ್ದರೆ ಹಲ್ಲು ಕಿತ್ತಾಕೋದು ಅಂತ ಅಂದರೆ ಕೆಟ್ಟ ಜಾಗದಲ್ಲಿ ಕೂತಿದ್ರೆ. ಹಾಗೂ ಹಲ್ಲಿನಲ್ಲಿ ಆಗುವಂತಹ RCT ಅಂತ ಕರಿತೀವಿ, ರೂಟ್ ಕನಾಲ್ ಅಂತ, ಅದನ್ನು ತುಂಬೋದಕ್ಕೆ ರಾಹು ಅಂತ ಕರೆದ್ರೆ ಅದನ್ನು ತೂತು ಮಾಡೋದಕ್ಕೆ ಕೇತು ಅಂತ ಕರೆಯೋಣ. ಎಲುಬಿನ ದುರ್ಬಲತೆ ಮತ್ತು ಆಸ್ಟಿಯೋಪೊರೋಸಿಸ್ ಈ ಕೇತುವಿಗೆ ಸಂಬಂಧಪಟ್ಟಿದೆ. ರಕ್ತ ಸಂಚಾರದಲ್ಲಿ ಅಡಚಣೆ ಉಂಟು ಮಾಡುತ್ತದೆ. ಹೃದಯಾಘಾತ ಮತ್ತು ಸ್ಟ್ರೋಕ್ಗಳಲ್ಲಿ ಕೇತುವಿನ ಪಾತ್ರ ಇದೆ. ಹಾಗೂ ರಕ್ತ ಪ್ರವಾಹ ಕಡಿಮೆಯಾಗುವುದರಿಂದ ಕಣ್ಣು ಮತ್ತು ಕಿವಿ ಸಮಸ್ಯೆಗಳು ಉಂಟು ಮಾಡುತ್ತೆ. ನೋಡಿ, ಕೇತು ಎಲ್ಲೆಲ್ಲಿ ಕೆಲಸ ಮಾಡುತ್ತೆ ಅಂದರೆ ನಮ್ಮ ಮೈಯಿನಲ್ಲಿ ಎಲ್ಲ ಭಾಗಗಳಿಗೂ ಯಾವ ಭಾಗದಲ್ಲಿ ದ್ರೆಕ್ಕಣದಲ್ಲಿ ಕೇತು ಎಲ್ಲಿದ್ದಾನೆ ಇವೆಲ್ಲ ನೋಡ್ಕೋಬೇಕು ನೀವು. ಭಾಳ ಒಂದು ವಿಶೇಷವಾಗಿ ಕೇತು ಕೊಡುವಂತಹ ಒಳ್ಳೆ ಫಲಗಳಿದ್ರೂ ಕೆಟ್ಟ ಫಲಗಳು ತುಂಬ ಜಾಸ್ತಿ ಇದೆ. ಅದಕ್ಕೆ ಹೆದರ್ಕೊಳ್ಳೋದು ಜನ. ರಾಹು, ಕೇತು, ಶನಿ ಅಂದರೆ ಹೆದರ್ಕೊಳ್ಳೋದು ಯಾಕೆ ಅಂದರೆ ಕೆಟ್ಟದಾಗಿ ಕೂತಿದ್ರೆ ಏನು ಮಾಡೋದು ಅಂತ. ವಿಟಿಲಿಗೋ ಮತ್ತು ಲ್ಯೂಕೋಡರ್ಮಾ ಅಂತಂದರೆ ಈ ಕೈ ಮೈಯಲ್ಲೆಲ್ಲ ಬಿಳಿ ತೊನ್ನು ಅಂತ ಕರೀತಾರಲ್ಲ, ಅದೇನು ಕಾಯಿಲೆ ಅಲ್ಲ, ಅದು ಮೆಲಾನಿನ್ ಪಿಗ್ಮೆಂಟ್ ಅಂತ ಒಂದು ನಮಗೆ ಬಣ್ಣ ಕೊಡುವಂತಹ ಒಂದು ಪಿಗ್ಮೆಂಟು. ಅದು ಬಣ್ಣವನ್ನು ಕಳ್ಕೊಳ್ಳುತ್ತೆ. ಬಣ್ಣ ಕಳ್ಕೊಂಡಾಗ ಏನಾಗುತ್ತೆ ಅಂತಂದರೆ ಚರ್ಮಕ್ಕೆ ಬಣ್ಣವೇ ಇರಲ್ಲ. ಸೊ ಹಾಗಾಗಿರುತ್ತೆ. ಮೂತ್ರಪಿಂಡ ಮತ್ತು ಮೂತ್ರನಾಳದ ಅಡಚಣೆಗಳು ಕೇತುವಿಗೆ ಸಂಬಂಧಿಸಿದೆ. ಹಾಗೂ ಕೇತು ಹೊರಗೆ ವಿನಯಶೀಲ ಮತ್ತು ಸೌಮ್ಯ ಸ್ವಭಾವವನ್ನು ನೀಡುತ್ತದೆ. ಅಂದರೆ ಹೊರಕ್ಕೆ, ಒಳಭಾಗಕ್ಕಲ್ಲ, ಒಳಭಾಗದಲ್ಲಿ ಭಾಳ ತೀಕ್ಷ್ಣವಾಗಿರ್ತಾರವರು. ಅಂದರೆ ಮುಖದಲ್ಲಿ ಒಳ್ಳೆಯ ಒಂದು ಸೌಮ್ಯವಾದಂತಹ ಒಂದು ಭಾವನೆ ಕೊಡುವಂಥದ್ದು, ಅವರ ಒಂದು ಎಕ್ಸ್ಪ್ರೆಷನ್ ಅಂತಾರಲ್ಲ, ಚೆಹರೆಯಲ್ಲಿ ಬರುವಂತಹ ಒಂದು ಇದು ತುಂಬ ಚೆನ್ನಾಗಿ ಸೌಮ್ಯವಾಗಿರುವಂಥದ್ದನ್ನು ಕೊಡೋದು ಕೇತು. ಈಗ ನನ್ನ ಮುಖ ನೋಡ್ರೆ ನಿಮ್ಗೆ ಏನು ಅನ್ಸುತ್ತೆ ಅಂದರೆ, ಯಾಕೆ ಇವ್ರು ಯಾವಾಗಲೂ ಗಂಟು ಮುಖ ಮಾಡಿಕೊಂಡು ಯಾವಾಗಲೂ ಯಾಕೋ ಬೈತಾ ಇರೋ ಹಂಗೆ ಪಾಠ ಮಾಡ್ತಾರಲ್ಲ ಅಂತ. ಅದೇನು ಮಾಡೋದು, ಕೇತು ಕುಜನ್ ಜೊತೆ ಕೂತ್ಕೊಂಡಿದೆ. ಸೊ ಅದು ನಾನು ಹಂಗೆ ಮಾತಾಡೋದು. ಅದು ನಾನು ನಕ್ಕಿ ಖುಷಿಯಾಗಿ ಮಾತಾಡಿದಾಗ ಏನೋ ಒಂದು ಸ್ವಲ್ಪ ವ್ಯತ್ಯಾಸ ಕಾಣುತ್ತೆ ನಕ್ಕಾಗ. ಆದರೆ ಏನೂ ಮಾಡೋಕ್ಕಾಗಲ್ಲ. ಒಬ್ಬೊಬ್ರಿಗೆ ಅವ್ರವ್ರಿಗೆ ಎಲ್ಲೆಲ್ಲಿ ಕೇತು ಕೂತ್ಕೊಂಡಿದೆ ನೋಡ್ಕೊಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸೌಮ್ಯವಾಗಿರಬೇಕು ಅಂತಂದರೆ ಕೇತು ನಿಮ್ಮ ಸುಖವಾಗಿ ಕೇತು ಯಾರ ಜೊತೆನೂ ಕೂತ್ಕೊಂಡಿಲ್ಲ ಅಂತಂದರೆ ನಿಮ್ಮ ಮುಖ ಭಾಳ ತಿಳಿಯಾಗಿ ಚೆನ್ನಾಗಿ ಇರುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. ಒಳಗಿನಿಂದ ಇಂಥವರು ಹೆಚ್ಚು ವಿಮರ್ಶಾತ್ಮಕರಾಗಿರ್ತಾರೆ. ಅಂದರೆ ಇನ್ಸೈಡ್, ಒಳಗಡೆ ಅವ್ರಿಗೆ ವಿಮರ್ಶೆ ಮಾಡುವಂತಹ ಒಂದು ಒಳ್ಳೆಯ ಒಂದು ಶಕ್ತಿ ಇರುತ್ತೆ. ಹೊರಗಡೆ ಅವರ ಮುಖ ಗಂಟಾಕಂಡಂಗಿರ್ಬೋದು. ಯಾಕಂದ್ರೆ ಕೇತು ಅಲ್ವಾ, ಗಂಟಾಕಂಡಂಗಿರುತ್ತೆ. ಲಗ್ನದಲ್ಲಿ ಕೂತ್ಕೊಂಡಿದ್ರೆ ಏನು ಮಾಡೋದು. ಕೇತು ಸಂಶೋಧನೆ ಮತ್ತು ಆಳವಾದ ವಿಶ್ಲೇಷಣೆಯನ್ನು ಉತ್ತೇಜಿಸುತ್ತದೆ. ಇಟ್ ಮೋಟಿವೇಟ್ಸ್, ಗಿವ್ಸ್ ಅ ಲಾಟ್ ಆಫ್ ಸಪೋರ್ಟ್. ಅದು ಕೊಡುತ್ತೆ. ಮಾಡು, ರಿಸರ್ಚ್ ಮಾಡು, PhD ಮಾಡು, ಇನ್ನೂ ಸಂಶೋಧನೆ ಮಾಡು, ಪೇಟೆಂಟ್ ತಗೋ ಅಂತ ಹೇಳಿ ರಾತ್ರಿ ಬೆಳಗ್ಗೆ ನಿದ್ದೆ ಕೆಟ್ಕೊಂಡು ಮಾಡ್ತಾರೆ ಇವರು ಕೇತುನವರು. ಕೇತುಗೆ ರಾತ್ರಿ ಬೆಳಗ್ಗೆ ಎಲ್ಲ ಇಲ್ಲ. ಪ್ರಭಾವಿತರು ಉತ್ತಮ ಶಸ್ತ್ರಚಿಕಿತ್ಸರು ಮತ್ತು ಇಂಜಿನಿಯರ್ಗಳಾಗಬಹುದು. ಇದೆಲ್ಲ ನಾನು ಹೇಳ್ತಾ ಇರೋದು ಯಾರಿಗೆ, ಕೆಲಸ ಯಾವುದೇ ಮಾಡ್ಬೋದು ಅಂತ. ತಾಂತ್ರಿಕ ಕೌಶಲ್ಯ ಮತ್ತು ಪರಿಪೂರ್ಣತೆಯಲ್ಲಿ ಶ್ರೇಷ್ಠರಾಗಿರ್ತಾರೆ. ಅಂದರೆ ಟೆಕ್ನಿಕಲ್ ಸ್ಕಿಲ್ ಮತ್ತು 100% ಪರ್ಫೆಕ್ಷನ್ ಕೊಡುವಂಥದ್ದು ಯಾರು, ಕೇತು. ಇದ್ರ ಮೇಲೆ ಒಂದು ದೊಡ್ಡದಾಗಿ ಒಂದು ವಿಡಿಯೋ ಮಾಡಿದ್ದೀನಿ ನಾನು ಇಂಗ್ಲೀಷ್ ಚಾನಲ್ ಮಾಡಿದಾಗ. ಕೇತು ಇಸ್ ಅ ಪರ್ಫೆಕ್ಷನಿಸ್ಟ್ ಅಂತ. ಅಂದರೆ ಅರ್ಥ ಏನು ಅಂತಂದರೆ, ಯಾವ ಲೆವೆಲಲ್ಲಿ ಅವರು ಪರಿಪೂರ್ಣತೆಯನ್ನು ಹೊಂದಿರ್ತಾರೆ ಅಂತಂದರೆ, ಸ್ವಲ್ಪ ಮಟ್ಟಕ್ಕೆ ಏನಾದರೂ ತಪ್ಪು ಮಾಡಿದ್ರು ಅವ್ರ ಕಣ್ಣು ಕಾಣ್ಬಿಡುತ್ತೆ. ಅಂದರೆ ತಪ್ಪು ಹುಡ್ಕೋದ್ರಲ್ಲಿ ನಿಸ್ಸೀಮರು. ಅಂದರೆ ಅರ್ಥ ಏನು ಅಂತಂದರೆ, ದೇ ಕ್ಯಾನ್ ಬಿ ವೆರಿ ಗುಡ್ ಎಡಿಟರ್ಸ್. ಅಂದರೆ ತಪ್ಪು ಹುಡುಕ್ಬಿಟ್ಟು ಆ ತಪ್ಪನ್ನು ನಾವು ಕರೆಕ್ಟ್ ಮಾಡ್ತೀವಲ್ಲ, ಜರ್ನಲಿಸಮಲ್ಲಿ ಎಡಿಟಿಂಗ್ ಅಂತೀವಲ್ಲ, ಆ ಎಡಿಟರ್ಸ್ ಆಗಿರ್ಬೋದು, ಮತ್ತು ಛಾಯಾಗ್ರಹಣ ಮಾಡುವಂಥ ಫೋಟೋಗ್ರಫಿನಲ್ಲಿ ಎಡಿಟರ್ ಆಗಿರ್ಬೋದು, ಸಿನಿಮಾ ತೆಗೆಯೋದ್ರಲ್ಲಿ ಎಡಿಟರ್ ಆಗಿರ್ಬೋದು, ಈ ಸೌಂಡ್ ಎಡಿಟಿಂಗ್ ಆಗಿರ್ಬೋದು, ಪರ್ಫೆಕ್ಟಾಗಿ ಮಾಡ್ತಾರೆ ಅವರು. ಕೇತು ಚೆನ್ನಾಗಿರ್ಬೇಕಷ್ಟೇ ಜಾತಕದಲ್ಲಿ. ಯೋಗ ಮತ್ತು ಧ್ಯಾನದತ್ತ ಸಹಜ ಆಕರ್ಷಣೆ ಹೊಂದಿರುತ್ತಾರೆ. ಅಂದರೆ ಯೋಗ ಅಂತಂದರೆ ನಾನು ಹೇಳೋದು
ಯೋಗಾಸನದಂತಹ ಯೋಗವನ್ನು ಭಾಳ ಚೆನ್ನಾಗಿ ಮಾಡುವಂಥವ್ರು. 7ನೇ ಅಥವಾ 3ನೇ ಭಾವದಲ್ಲಿ ಕೇತು ಇದ್ದರೆ ತಡವರಿಸಿ, 7ನೇ ಅಲ್ಲ 2ನೇ ಮತ್ತು 3ನೇ ಭಾವದಲ್ಲಿ ಕೇತು ಇದ್ದರೆ ತಡವರಿಸಿ ಮಾತನಾಡುವಂಥ ಇರುತ್ತೆ. ಅದಕ್ಕೆ ಸ್ಟ್ಯಾಮರಿಂಗ್ ಅಂತೀವಿ, ಸ್ಟಟರಿಂಗ್ ಆರ್ ಸ್ಟ್ಯಾಮರಿಂಗ್ ಅಂತೀವಿ. 2ನೇ ಭಾವವು ವಾಣಿ ಮತ್ತು ನಾಲಿಗೆಯನ್ನು ಸೂಚಿಸುತ್ತದೆ. ನಾಲಿಗೆಗೆ ಬರುವಂತಹ ಕಾಯಿಲೆಗಳು ಬರಬೇಕು ಅಂತಂದರೆ, ಬರಬೇಕಾಗಿಲ್ಲ ಯಾರಿಗೂ, ದಯವಿಟ್ಟು ಬರೋದು ಬೇಡ. ಆದರೆ ಅದು ಬಂದಿದೆ ಅಂತಂದರೆ 2ನೇ ಮನೆಯನ್ನು ನೋಡಿ ಮತ್ತು ಕೇತುವಿನ ಸಂಬಂಧವನ್ನು ನೋಡಿ, 2ನೇ ಮನೆ ಅಧಿಪತಿ ಜೊತೆಗೆ ಮತ್ತು ಚಂದ್ರನ ಜೊತೆಗೆ ಹೆಂಗಿದೆ ಅಂತ. 3ನೇ ಭಾವವು ತಮ್ಮ ಮಾತನಾಡುವಂತಹ ಶಕ್ತಿ, ಅದಕ್ಕೆ ಸಂವಹನ ಅಂತೀವಿ ನಾವು. ಯಾರ ಜೊತೆ ಚೆನ್ನಾಗಿ ಮಾತನಾಡ್ತಾರೆ ಅಂತ, ಆ ಮಾತು ಚೆನ್ನಾಗಿದೆ, ಅವರು ಹೇಳಿದ್ದು ಅರ್ಥ ಆಯಿತು ಅಂತಂದರೆ ಕೇತು ಚೆನ್ನಾಗಿರಬೇಕು. 3ನೇ ಭಾವದಲ್ಲಿ ಕೂತಿದ್ರೆ ಅದು ಚೆನ್ನಾಗಿ ಕೂತಿರ್ಬೇಕು. ಇಲ್ಲ ಅಂತಂದರೆ ಕಾಂಟ್ರವರ್ಷಿಯಲ್ ಸ್ಪೀಚ್ ಅಂತೀವಿ. ಏನೋ ಹೇಳ್ತಾ ಮಧ್ಯದಲ್ಲಿ ಇನ್ನೇನೋ ಒಂದು ಬಾಂಬ್ ಹಾಕ್ಬಿಡ್ತಾರೆ, ಏನೋ ಒಂದು ಹೇಳ್ಬಿಡೋದು, ಅದೆಲ್ಲ ಮಾತಾಡಬಾರ್ದು. ಹಾಗಾಗಿ ಚಂದ್ರನೊಂದಿಗೆ ಇರುವ ಕೇತು ವಿದೇಶಿ ಭಾಷೆಗಳನ್ನು ಕಲಿಯಲು ಸಹಾಯ ಮಾಡುತ್ತದೆ. ಅಂದರೆ ಅರ್ಥ ಏನು ಅಂತಂದರೆ, ಚಂದ್ರ ಅನ್ನೋದು ನಮಗೆ ಭಾಷೆಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ, ಫ್ಲೋ ಆಫ್ ಥಾಟ್ ಅಂತೀವಿ ನಾವು, ಆ ವಿಚಾರಕ್ಕೆ ಚಂದ್ರ ಭಾಳ ಮುಖ್ಯವಾದಂತಹ ಗ್ರಹ. ಆ ಗ್ರಹ ಕೇತುವಿನಿಂದ ಕೂತ್ಕೊಂಡಾಗ, ಕೇತು ಒಂದು ಮ್ಲೇಚ್ಛ ಗ್ರಹ, ಹೊರ ದೇಶ, ಹೊರ ಪ್ರಪಂಚ, ಈ ಭಾಷೆಗಳನ್ನು ಅರ್ಥ ಮಾಡ್ಕೋಬೇಕು ಅಂತಂದರೆ ಚಂದ್ರ ಕೇತು ಚೆನ್ನಾಗಿ ಕೂತಿದ್ರೆ ಜಾತಕದಲ್ಲಿ, ಇಲ್ಲಿರೋರು ಜಪಾನ್ ಭಾಷೆಯನ್ನು, ಚೈನಾ ಭಾಷೆಯನ್ನು, ಇಲ್ಲ ಅಂತಂದರೆ ಬ್ರೆಜಿಲ್ನಲ್ಲಿರುವಂತಹ ಭಾಷೆಗಳನ್ನು ಮಾತನಾಡೋದಕ್ಕೆ ಅವ್ರಿಗೆ ತುಂಬ ಚೆನ್ನಾಗಿ ಸುಲಭವಾಗಿ ಮಾತಾಡ್ತಾರೆ, ಬೇಗ ಕಲಿತಾರೆ. ಇಂಥವರು ಭಾಷಾಂತರಕಾರರಾಗಬಹುದು. ಅವರು ಅನೇಕ ಭಾಷೆಗಳಲ್ಲಿ ಪರಿಣಿತರಾಗಿ ಅವರಿಗೆ ಅದರಲ್ಲೇ ಸಂಪಾದನೆ ಮಾಡುವಂತಹ ಶಕ್ತಿ ಇರುತ್ತೆ. ಕೇತು ಹಾವು ಮತ್ತು ಕೀಟಗಳನ್ನು ಅದು ತೋರ್ಪಡಿಸುತ್ತೆ. ಇದು ಬೇರೆ ವಿಚಾರಗಳಿವು, ಅಂದರೆ ಪಾಯ್ಸನ್, ಡಿಸೀಸ್ ಆ್ಯಂಡ್ ಸರ್ಜರಿ ಅಂತ ಕರಿತೀವಲ್ಲ, ಆ ವಿಚಾರಕ್ಕೆ ಬಂದಿದ್ದೀನಿ ನಾನಿವಾಗ. ಆ ಕೀಟಗಳು ಕಚ್ಚೋದು ಅದೆಲ್ಲ ನೋಡಿ, ತೂತು ಮಾಡುತ್ತಲ್ವ, ಕೀಟ ಕಚ್ಚತ್ತೆ ಅಂದರೆ ಅದೇನು ಬಾಯಲ್ಲಿ ಕಚ್ಚಲ್ಲ. ಅದು ಇವಾಗ ಜೇನು ಹೊಡಿಬೇಕು ಅಂತಂದರೆ ಅದರ ಮುಳ್ಳನ್ನು ತೆಗೆದು ಹೊಡೆದ್ಬಿಟ್ಟು ಹೊರಡುತ್ತೆ. ಜೇನು ಮುಳ್ಳಾಗಲಿ, ನಮಗೆ ಈ ವ್ಯಾಸ್ಪ್ ಅಂತೀವಿ ಅದಾಗಲಿ, ಯಾವುದೇ ಒಂದು ಏನೋ ಕಚ್ಚಬೇಕು ಅಂದರೆ ಅದು ಬಾಯಲ್ಲಿ ಕಚ್ಚಲ್ಲ, ಅದು ಚುಚ್ಚಿಬಿಟ್ಟು ಹೋಗ್ಬಿಡುತ್ತೆ. ಈಗ ಸೋಂಕು ರೋಗ ಬರುವಂಥದ್ದು ಯಾವುದು, ನಮ್ಮ ಇದು ಏನೋ ಸೊಳ್ಳೆಯಿಂದ. ಆ ಸೊಳ್ಳೆ ಏನು ಮಾಡುತ್ತೆ, ಅದು ಕಚ್ಚಲ್ಲ, ಅದು ಚುಚ್ಚತ್ತೆ. ಬಾಯಿನಲ್ಲಿರುವಂತಹ ಒಂದು ನೀಡ್ಲ್ ಥರ ಇರುತ್ತೆ, ಪ್ರೊಬೋಸಿಸ್ ಅಂತ, ಅದರಲ್ಲಿ ಚುಚ್ಚತ್ತದು. ಅದು ಚುಚ್ಚಿಬಿಟ್ಟು ರಕ್ತವನ್ನು ಹೀರುತ್ತೆ. ಅದೊಂಥರ ಅದಕ್ಕೆ ದೇವರೇ ಮಾಡಿಕೊಟ್ಟಿರುವಂತಹ ನೀಡ್ಲ್ ಅದಕ್ಕೆ. ಸೊ ಆ ಚುಚ್ಚುವಂತಹ ಯಾವ್ಯಾವ ಕಾಯಿಲೆಗಳು ಬರುತ್ತೆ ನಮಗೆ, ಚುಚ್ಚಿನಿಂದ ಬರುವಂತಹ ಕಾಯಿಲೆಗಳು, ಇಟ್ ಮೈಟ್ ಬಿ ಈವನ್ ಇಂಜೆಕ್ಷನ್ ಕೊಡಬೇಕಾದ್ರೆ ಸರಿಯಾಗಿರೋದನ್ನ ಸ್ಟೆರಲೈಸ್ ಮಾಡದೆ, ಅದನ್ನು ಕ್ಲೀನಾಗಿ ಇಟ್ಕೊಳ್ಳದೆ ಕೊಟ್ಟರೆ ಆ ಅನ್ಹೈಜಿನಿಕ್ ಇಂಜೆಕ್ಷನ್ನು ಕೇತುವಿನಿಂದ ಬಂದಿರುವಂತಹ ಕಾಯಿಲೆ ಅಂತ ತಿಳ್ಕೋಬೇಕು. ಇಂಜೆಕ್ಷನ್ನು ಪದೇ ಪದೇ ಹಾಕಿಸ್ಕೊಳ್ಳೋದಕ್ಕೂ ಕೇತುನೇ ಕಾರಕನಾಗಿರ್ತಾನೆ. ಆಹಾರದಲ್ಲಿ ವಿಷಬಾಧೆ, ವಿಷ ಪದಾರ್ಥಗಳು ಕೇತುವಿಗೆ ಸಂಬಂಧಿಸಿದೆ. ಅತಿಸಾರ ಮತ್ತು ಅಮೀಬಿಯಾಸಿಸ್ ಕೇತುವಿಗೆ ಸೇರಿರೋದು. ಅತಿಸಾರ ಅಂದರೆ ನಮಗೆ ಆಮ್ಶಂಕೆ ಆಗುವಂತಂಗೆ, ಈಗ ತಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ, ನಮಗೆ ಬೇಗ ಬಂದ್ಬಿಡತ್ತೆ ಅಂತಂದಾಗ ಅದು ಕೇತುವಿಗೆ. ಅಮೀಬಿಯಾಸಿಸ್ ಅನ್ನೋದು ಒಂದು ಕಾಯಿಲೆ, ಅದು ಅಮೀಬಾ ಅನ್ನೋದು ನಾವು ಸೇವನೆ ಆಗೋದಾಗ ಅದು ಹೊಟ್ಟೆ ಒಳಗಡೆ ಜಾಸ್ತಿ ಆದಾಗ ಅಮೀಬಿಯಾಸಿಸ್ ಅನ್ನೋ ಒಂದು ಕಾಯಿಲೆ ಬಂದು ಅದನ್ನು ಡಯೇರಿಯಾ ಅಂತ ಕರಿತೀವಿ, ಅದು ಆಗೋದು ಕೇತುವಿನಿಂದ. ಅಂಗ ಕತ್ತರಿಸುವಿಕೆ ಅಂದರೆ ನಾವು ಆಂಪ್ಯುಟೇಷನ್ ಅಂತ ಕರಿತೀವಿ. ಇದು ಯಾವಾಗ ಆಗ್ಬೋದು ಅಂತಂದರೆ, ಕೆಲವು ವಿಚಾರಗಳಲ್ಲಿ ಮಾತ್ರ ಆಗುತ್ತೆ. ಆಕ್ಸಿಡೆಂಟ್ ಆದಾಗ, ಯಾವುದೋ ಗಾಡಿ ಹೋಗ್ಬಿಟ್ಟಿದೆ ಮೇಲ್ಗಡೆ ಅಂದಾಗ ಅಷ್ಟಾಗಲ ಜಾಗ ತೆಗಿಲೇಬೇಕಾಗುತ್ತೆ ಅಂತ ಡಾಕ್ಟರ್ ಹೇಳಿದಾಗ ತೆಗಿಬೇಕಾಗತ್ತೆ, ಅದನ್ನು ಕೇತು ತೋರಿಸುತ್ತೆ. ಹಾಗೆಯೇ ಕೆಲವೊಬ್ಬರಿಗೆ ತುಂಬ ತಂಬಾಕು ಸೇವನೆ ಮಾಡುವಂಥವ್ರು, ಸೇದೋದು ಅಂಥವ್ರಿಗೆಲ್ಲ ಗ್ಯಾಂಗ್ರೀನ್ ಅನ್ನೋ ಒಂದು ಕಾಯಿಲೆ ಬಂದು ಕಾಲಿನಿಂದ ಯಾವುದೋ ಒಂದು ಕಾಳು ಕಲ್ಲು ಏನೋ ಒಂದು ಸೇರ್ಕೊಂಡ್ಬಿಡ್ತಾರೆ. ಅವರು ಸಾಕ್ಸಿಸ್ ಎಲ್ಲ ಹಾಕ್ಕೊಂಡು, ಶೂಸ್ ಎಲ್ಲ ಹಾಕ್ಕೊಂಡು ಭಾಳ ಹುಷಾರಾಗಿ ನೋಡ್ಕೋತಾರೆ. ಯಾಕಂದರೆ ಏನಾದರೂ ಸೇರ್ಕೊಂಡ್ಬಿಡ್ತು ಅಂತಂದರೆ, ಅದ್ರ ಜೊತೆಗೆ ಅವ್ರಿಗೆ ಸಕ್ಕರೆ ಕಾಯಿಲೆ ಇತ್ತು ಅಂತಂದರೆ ಅದು ಸರ್ರತ ಹಬ್ಬತ್ತೆ. ಅದನ್ನು ಗ್ಯಾಂಗ್ರೀನ್ ಅಂತ ಕರೀತಾರೆ. ಕೆಟ್ಟದಲ್ಲಿ ಕೆಟ್ಟ ಕಾಯಿಲೆ ಅದು, ಯಾರಿಗೂ ಬರೋದು ಬೇಡ ಅಂತಹ ಒಂದು ಕೆಟ್ಟ ಕಾಯಿಲೆ. ನಾನು ನೋಡಿದ್ದೀನಿ, ಕಣ್ಣಾರೆ ನೋಡಿದ್ದೀನಿ. ಒಬ್ಬರದು ನಮಗೆ ತುಂಬ ಹತ್ತಿರದಲ್ಲಿದ್ದವರು, ತುಂಬ ಒಳ್ಳೆಯವರು. ಅವರು ತೂಕವಾಗಿದ್ದರು,
ಅವ್ರಿಗೆ ಎರಡೂ ಕಾಲುಗಳು ಪರಮಾತ್ಮ ಗ್ಯಾಂಗ್ರೀನಿಂದ ತೆಗೆದುಕೊಂಡ್ಬಿಟ್ಟ. ಹಾಗಾಗಿ ಅವ್ರ ಮಗ ಅವ್ರನ್ನ ಎತ್ಕೊಂಡು ಎಲ್ಲ ಕಡೆನೂ ಕರ್ಕೊಂಡು ಹೋಗೋನು. ಆಲ್ ಇಂಡಿಯಾ ಟೂರ್ ಬೇರೆ ಮಾಡಿದ ನಾನು. ಸೊ ಹಾಗಾಗಿ ಅದೆಲ್ಲ ಗ್ರೇಟ್, ಅವರು ಮಗ ಗ್ರೇಟ್, ತುಂಬ ಚೆನ್ನಾಗಿ ನೋಡ್ಕೊಂಡ. ಅಂದರೆ ಅರ್ಥ ಏನು ಅಂತಂದರೆ ಗ್ಯಾಂಗ್ರೀನ್ ಆಗೋದು, ಗ್ಯಾಂಗ್ರೀನ್ ಆಗಬಾರ್ದು, ಅದಾಗುವಂತಹದ್ದು ಮತ್ತು ಅದರ ಸಂಬಂಧವಾಗಿ ಕಾಲಿನಲ್ಲಿರುವಂತಹ ಬೆರಳುಗಳು ಅದೇನಾದರೂ ಹೋಗೋದಾದರೆ ಅದು ಕೇತುಗೆ. ಕೇತು ಪಾಠ ಮಾಡ್ತಾ ಇದೀನಿ, ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಏನು ಸರ್ ಎಲ್ಲ ಬರೀ ಕೆಟ್ಟದ್ದೇ ಹೇಳ್ತಾ ಇದ್ದೀರಾ ಅಂತಂದರೆ, ನಾನು ಗುರುನೋ ಶುಕ್ರನೋ ಪಾಠ ಮಾಡಿರೋದನ್ನ ದಯವಿಟ್ಟು ನೋಡಿ, ತುಂಬ ಚೆನ್ನಾಗಿ ಒಳ್ಳೊಳ್ಳೆದೆಲ್ಲ ಹೇಳಿದ್ದೀನಿ. ಏನಾದ್ರು ಒಂದು ಇರಬೇಕಲ್ಲ ಈ ಕಡೆ ಪಕ್ಕದ್ದು, ಅದಕ್ಕೆ ಕೇತು. ಏನು ಮಾಡೋಕ್ಕಾಗತ್ತೆ? ಮೋಕ್ಷವನ್ನೂ ಕೇತುನೇ ಕೊಡ್ತಾನೆ, ಜ್ಞಾನವನ್ನೂ ಕೇತುನೇ ಕೊಡ್ತಾನೆ. ಪರಜ್ಞಾನವನ್ನು ಕೇತು ಅಂದರೆ ಇಹಲೋಕದ ಜ್ಞಾನವನ್ನು ಬಿಟ್ಟು ಪರಲೋಕದ ಜ್ಞಾನವನ್ನು ಕೊಡೋದು ಕೇತುನೇ ಕೊಡ್ತಾನೆ. ಹಾಗೆಯೇ ಇದನ್ನು ಕೊಡ್ತಾನೆ. ಪೀಡಿತ ಕೇತು ಅಪಘಾತಗಳಿಂದ ಚಿಕಿತ್ಸೆಯನ್ನು ಮಾಡುವಂಥದ್ದನ್ನು ಕೇತುನೇ ಸೂಚಿಸ್ತಾನೆ. ಅಲ್ಲಿಗೆ ಇನ್ನೂ ಒಂದು ವಿಚಾರಗಳಲ್ಲಿ, ಇನ್ನೂ ಒಂದು ಸ್ವಲ್ಪ ಮುಂಚೆ ಇನ್ನೂ ಒಂದು 2-3 ವಿಚಾರಗಳನ್ನು, ಭಾಳ ಮುಖ್ಯವಾಗಿರೋಂಥ ವಿಚಾರಗಳನ್ನು ನೋಡಬೇಕು ಅಂದರೆ, ಕೇತು ನಿವೃತ್ತಿ ಮತ್ತು ಉದ್ಯೋಗದಿಂದ ದೂರವಾಗುವಿಕೆಯನ್ನು ಸೂಚಿಸ್ತಾನೆ. ನಿವೃತ್ತಿ ಏನೋ ತುಂಬ ಎಲ್ಲರಿಗೂ ಆಗುವಂಥದ್ದೇ, 60-65ನೇ ವಯಸ್ಸಿನಲ್ಲಿ ನಿವೃತ್ತಿ ಆಗತ್ತೆ, ಅದು ಸಹಜ. ಆದರೆ ಇಷ್ಟು ವರ್ಷ ಕೆಲಸ ಮಾಡ್ತಾ ಇದೆ ಸರ್, ನಂಗೆ ಸಡನ್ನಾಗಿ ಕೆಲಸ ಹೋಗ್ಬಿಡ್ತು ಸರ್, ನನಗೆ ಒಂದು 5 ವರ್ಷಕ್ಕೆ ಏನು ಮಾಡಿದ್ರು ಕೆಲಸ ಸಿಗ್ತಾ ಇಲ್ಲ, ಕೇತು ಕಾರಣ ಆಗಿರ್ತಾನೆ. ಇದು ಅಮಾನತ್ತು ಅಥವಾ ಹಠಾತ್ ಉದ್ಯೋಗ ಕಳೆದುಕೊಳ್ಳುವಿಕೆಯನ್ನು ಉಂಟು ಮಾಡುತ್ತದೆ. ಅಮಾನತ್ತಾಗೋದಂದ್ರೆ ಸಸ್ಪೆಂಡ್ ಆಗ್ಬಿಡೋದು. ಯಾರೋ ಮಾಡಿದ ತಪ್ಪು, ಆ ಒಂದು ಗುಂಪಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ವಪ್ಪ, 4 ಜನ ಮಾಡಿದ ತಪ್ಪಲ್ಲಿ 4 ಜನ ಯಾರೋ ಮಾಡಿರ್ತಾರೆ, ಇನ್ನೊಂದು 8 ಜನ ಸೇರಿಸ್ಬಿಟ್ಟು ಆ ಗುಂಪನ್ನೇ ಅಮಾನತ್ ಮಾಡ್ಬಿಡ್ತಾರೆ. ಅವರು ನಾವು ಎಂಕ್ವೈರಿ ಆಗೋದು ಸ್ವಾಮಿ, ನೀವು ಅಲ್ಲಿವರೆಗೂ ಅಮಾನತ್ತಾಗಿರ್ತೀರ, ಮನೇಲಿ ಕೂತಿರ್ರಿ, 1-1.5 ತಿಂಗಳು 2 ತಿಂಗಳು ಎಂಕ್ವೈರಿ ಎಲ್ಲ ಆದಮೇಲೆ ನಿಮ್ಮನ್ನು ಅದರಿಂದ ಮುಕ್ತಗೊಳಿಸಿ ನೀವು ಬೇಕಾದ್ರೆ ವಾಪಸ್ ಕೆಲಸ ಕೊಡ್ತೀವಿ ಅಂತೇಳಿ ಅಲ್ಲಿವರೆಗೂ ಮನೇಲಿ ಕೂರಿಸ್ಕೊಳೋದು. 75% ಮಾತ್ರ ಇಲ್ಲ 50% ಏನೋ ಅವ್ರಿಗೆ ಸ್ಯಾಲ್ರಿ ಬರ್ತಾ ಇರತ್ತೆ. ಈ ಅಮಾನತ್ತು ಮಾಡುವಿಕೆಗೂ ಕೇತುನೇ ಕಾರಣನಾಗಿರ್ತಾನೆ. ಹಾಗೂ ವಿದೇಶಿ ಉದ್ಯೋಗದಿಂದ ಕುಟುಂಬದಿಂದ ದೂರವಿರುವುದು ಕೇತು ಸೂಚಿಸಬಹುದು. ಅದೇ ನಾ ಹೇಳಿದ್ನಲ್ಲ, ಸ್ವಲ್ಪ ಕಾಸು ಜಾಸ್ತಿ ಬರುತ್ತೆ ಅಂತಂದ್ಬಿಟ್ಟು, ಇಲ್ಲ ಒಳ್ಳೆ ಕೆಲಸ ಬಂದ್ಬಿಡ್ತು, ಅಲ್ಲಿಂದ ಅವರು ಇಲ್ಲೇ ಸೇರ್ಕೊಂಡಿರ್ತಾರೆ, ಇಲ್ಲಿ ಬೆಂಗಳೂರಿನಲ್ಲೇ ಸೇರ್ಕೊಂಡಿರ್ತಾರೆ ಕೆಲಸಕ್ಕೆ. ಸಡನ್ನಾಗಿ ಅವ್ರಿಗೆ ಆಸ್ಟ್ರೇಲಿಯಾದಲ್ಲಿ ಒಂದು ಪೋಸ್ಟಿಂಗ್ ಇದೆ, 2 ವರ್ಷ ನೀವು ಅಲ್ಲಿಗೆ ಹೋಗ್ಬೇಕು ಅಂದರೆ ಮಕ್ಕಳನ್ನ ಮರಿನೆಲ್ಲ ಕರ್ಕೊಂಡು ಆಸ್ಟ್ರೇಲಿಯಾಗೆ ಹೋಗೋಕ್ಕಾಗತ್ತಾ? ಇವ್ರು 9ನೇ ಕ್ಲಾಸು 10ನೇ ಕ್ಲಾಸು 11ನೇ ಕ್ಲಾಸು ಓದ್ತಾ ಇರ್ತಾರೆ, ಹೆಂಡತಿ ಮಕ್ಕಳು ಇಲ್ಲೇ, ಈ ಅಪ್ಪ ಆಸ್ಟ್ರೇಲಿಯಾ. ಇದು ಇಲ್ಲ, ಬೇರೆ ಬೇರೆ ದೇಶಗಳು ಸುಮಾರು ಇವೆ ಉದಾಹರಣೆಗಳು. ಇದು ಅವರು ಮನೆಯಲ್ಲಿ ಏನೂ ತೊಂದರೆ ಇರೋಲ್ಲ, ಆದರೆ ಕೆಲಸದ ವಿಚಾರದಿಂದ ಕುಟುಂಬದಿಂದ ಬೇರ್ಪಟ್ಟು ದೂರ ಹೋಗುವಂತಹ ವಿಚಾರ ಕೇತುವಿನಿಂದ ಕಾಣುತ್ತೆ. ಅನಿಶ್ಚಿತ ಮತ್ತು ಹಠಾತ್ ಬದಲಾವಣೆಗಳನ್ನು ಅದು ತೋರಿಸುತ್ತದೆ. ಅಂದರೆ ಅರ್ಥ ಏನು? ಅನಿಶ್ಚಿತವಾಗಿರುವಂಥದ್ದು. ಯಾವುದೋ ಒಂದು ಪ್ರಾಜೆಕ್ಟ್ ಸಿಕ್ತು ಅಂತ ಹೇಳ್ಬಿಟ್ಟು ನಮ್ಮನ್ನು ಫಾರಿನ್ಗೆ ಕಳಿಸಿದ್ದಾರೆ ಸರ್, ನಾವು ಅಲ್ಲಿ ಹೋಗಿದ್ದೀವಿ. ಇಲ್ಲ ನಮ್ಗೆ ಇಲ್ಲಿ ಗೌರ್ಮೆಂಟಲ್ಲಿ ಯಾವುದೋ ಒಂದು ಪೋಸ್ಟಿಂಗ್ ಹಾಕಿದ್ರು ಸರ್, ನಮಗೆ ಯಾರೋ ಒಬ್ಬರು ಫಾರಿನಲ್ಲಿ ಮಾತಾಡಿದಾಗ ಬರೀ ನೀವು ಫಾರಿನ್ ಸಾಫ್ಟ್ವೇರ್ನವ್ರ ಬಗ್ಗೆ ಮಾತಾಡ್ತೀರ, ಹಂಗಂತ ಏನಿಲ್ಲ. ಇವಾಗ ಯಾರಿಗೋ ಪೋಸ್ಟಿಂಗ್ ಮಾಡಿರ್ತಾರೆ ಗೌರ್ಮೆಂಟಲ್ಲಿ, ಟೀಚರ್, ಅವ್ರನ್ನ ತೊಗೊಂಡೋಗ್ಬಿಟ್ಟು ಎಲ್ಲೋ ಒಂದು ಕಡೆ ಪೋಸ್ಟಿಂಗ್ ಮಾಡಿರ್ತಾರೆ, ನೀವು 1 ವರ್ಷ ಅಲ್ಲಿ ಪಾಠ ಮಾಡಿ ಅಂತ. 2 ತಿಂಗಳು ಆಗ್ತಾ ಇದ್ದಂಗೆ ಅಲ್ಲಿ ಇನ್ಯಾರನ್ನೋ ವಾಪಸ್ ಕಳಿಸ್ಬಿಟ್ಟು ನಿಮ್ಮನ್ನು ವಾಪಸ್ ಇಲ್ಲಿ ಕಳಿಸ್ತಾರೆ. ನೀವು ಮನೆಯೆಲ್ಲ ರೆಂಟಿಲ್ಲಿರೋದನ್ನೆಲ್ಲ ಕ್ಲೋಸ್ ಮಾಡಿಕೊಂಡು ಅಲ್ಲಿ ಹೋಗ್ಬಿಟ್ಟು ಇನ್ನೊಂದು ವರ್ಷ ಇರ್ತೀನಲ್ಲ ಅಂತ ಅಲ್ಲಿ ಹೋಗ್ಬಿಟ್ರೆ, ಅಲ್ಲಿ ಬಾಡಿಗೆಗೆ ಒಂದು ಮನೆ ತೊಗೊಂಡು ಎಲ್ಲ ಮಾಡ್ಕೊಂಡು 2 ತಿಂಗಳಾದ್ಮೇಲೆ ವಾಪಸ್ ಹೋಗಿ ಅಂತಂದರೆ ಯಾರು ಕೊಡೋದು ಅದು ಖರ್ಚು? ಅಷ್ಟು ಮಕ್ಕಳನ್ನೂ ಬಿಡಿಸ್ಬಿಟ್ಟು ಬೇರೆ ಸ್ಕೂಲ್ಗೂ ಹಾಕಿರ್ತೀವಿ. ಇದೆಲ್ಲ ಆಗುವಂತಹ ಅನಿಶ್ಚಿತತೆ ಅಂದರೆ ಅನ್ಸರ್ಟಿನಿಟಿ. ಕೇತು ಸಂಬಂಧಗಳನ್ನು ಮುರಿಯುವುದು ಮತ್ತು ವಿಚ್ಛೇದನವನ್ನು ಸೂಚಿಸುತ್ತದೆ. ಅದನ್ನು ನಾನು ಆವಾಗಲೇ ಮಾತಾಡಿದೆ, ಇದು ಏನು ಮಾಡೋಕ್ಕಾಗೋದಿಲ್ಲ. ಆದರೆ ಪ್ರಾಯೋಗಿಕ ಕಾರಣಗಳಿಂದಲೂ ದೂರವಾಗುವಿಕೆ ಸಂಬಂಧವಿರುತ್ತೆ. ಅಂದರೆ ಪ್ರಾಯೋಗಿಕ ಕಾರಣ ಅಂತಂದರೆ ಪ್ರಾಕ್ಟಿಕಲ್ ರೀಸನ್ಸ್. ನಮ್ಗೇನೋ ಒಂದು ಪ್ರಾಕ್ಟಿಕಲ್ ರೀಸನ್ ಇದೆ. ಇವಾಗ ತಂದೆ ತಾಯಿ ಹುಷಾರಿರಲ್ಲ, ಹಳ್ಳಿಲಿರ್ತಾರೆ, ನೀವು ಬೆಂಗಳೂರಲ್ಲಿದ್ದೀರಾ, ನೋಡ್ಕೊಳ್ಳೋದು ನಿಮ್ಮ ಕರ್ತವ್ಯ. ಹೆಂಡತಿ ಆಗಿದ್ರು ಅಷ್ಟೇ ತನ್ನ ತಂದೆ ತಾಯಿಗಳನ್ನು ತಾವಳು ನೋಡ್ಕೋಬೇಕು, ಗಂಡನಾಗಿದ್ರು ಅಷ್ಟೇ ಅವನ ತಂದೆ ತಾಯಿಗಳನ್ನು ನೋಡ್ಕೊಳ್ಳೇಬೇಕು. ಈಗ ಹಳ್ಳಿನಲ್ಲಿದ್ದಾರಪ್ಪ, ಅವ್ರು ಏನೋ ಜಾರು ಬಿದ್ದಿರ್ತಾರೆ, ನೋಡ್ಕೋಬೇಕು. 1 ವರ್ಷ ಹೋಗಿ ಅಲ್ಲೇ ಇರುವಂಥದ್ದು, ಆವಾಗ ಬೆಂಗಳೂರಿಗೆ ಬಂದು ಹೋಗುವಂಥದ್ದು ಅದು ಇದೆ, ಯಾಕಿಲ್ಲ? ಇದಕ್ಕೆ ಯಾರು ಕಾರಣ?
ಕೇತು ಕಾರಣವಾಗಿರಬಹುದು. ಅದನ್ನು ಚೆಕ್ ಮಾಡಿ ನಿಮ್ಮ ಜಾತಕಗಳಲ್ಲಿ. ಕೇತು ಸಂಬಂಧವೇ ಇಲ್ಲದೆ ಇರುವಂತಹ ಭಯಗಳನ್ನು ಉಂಟು ಮಾಡುತ್ತೆ. ಕೆಲವೊಬ್ಬರಿಗೆ ಶಬ್ದ ಅಂದರೆ ಭಯ, ಇದಕ್ಕೆ ಫೋಬಿಯಾಸ್ ಅಂತ ಕರಿತೀವಿ ನಾವು. ಕೆಲವೊಬ್ಬರಿಗೆ ಚಿಕ್ಕ ಚಿಕ್ಕ ಜಾಗಗಳಲ್ಲೂ ಗೂಡುಗಳಲ್ಲಿ ಏನಾದ್ರು ಸೇರಿಸ್ಬಿಟ್ರೆ ಅವ್ರಿಗೆ ಉಸಿರು ಕಟ್ಕೊಂಡ್ಬಿಡುತ್ತೆ, ಅದನ್ನು ಕ್ಲಾಸ್ಟ್ರೋಫೋಬಿಯಾ ಅಂತ ಕರಿತೀವಿ. ಕೆಲವೊಬ್ಬರಿಗೆ ಕೀಟಗಳನ್ನು ನೋಡಿದ್ರೇ ಒಂಥರ ಅಸಹ್ಯ ಪಟ್ಟು ಒದ್ದಾಡ್ಬಿಡ್ತಾರೆ. ಒಂದು ಜಿರಳೆ ನೋಡಿದ್ರೆ ಅಟ್ಟದ ಮೇಲೆ ಕೂತಿರ್ತಾರೆ ಅವರು, ಅದು ಒಂದು ಫೋಬಿಯಾ ಅಂದರೆ ಭಯ. ಅದು ಆ ಥರ ಭಯಗಳು ತುಂಬ ಇವೆ. ರಾತ್ರಿ ಅಂದರೆ ಭಯ ಎಷ್ಟೋ ಜನಕ್ಕೆ. ಅವರು ಎಷ್ಟೋ ಜನ ನಾನು ನೋಡ್ರೋ ಹಂಗೆ ಲೈಟ್ ಹಾಕೊಂಡು ಮಲ್ಕೋತಾರೆ ಇದ್ದವರಲ್ಲ. ಅವ್ರಿಗೆ ಕತ್ಲೆ ಏನಾರು ಆಗ್ಬಿಟ್ರೆ, ಕರೆಂಟ್ ಏನಾರು ಹೋಗ್ಬಿಟ್ರೆ ದೀಪ ಹಚ್ಕೊಂಡು ಮಲ್ಕೋತಾರೆ ಅವರು. ಅವ್ರಿಗೆ ಆಗೋದೇ ಇಲ್ಲ. ಅವ್ರಿಗೆ ಅದೊಂದು ಫೋಬಿಯಾ, ರಾತ್ರಿ ಹೊತ್ತು ಮಲ್ಗೋಕ್ಕಾಗಲ್ಲ ಅವ್ರಿಗೆ. ಕೆಲವೊಬ್ಬರಿಗೆ ಶ್ಯಾಡೋ ಅಂತಂದರೆ ನೆರಳು ಕಂಡ್ರೆ ಫೋಬಿಯಾ ಅವ್ರಿಗೆ. ಇವೆಲ್ಲ ಫೋಬಿಯಾಗಳಿವೆ. ಕೆಲವೊಬ್ಬರಿಗೆ ಇವಾಗ ನನ್ನ ಜೊತೆನೇ ಒಬ್ರು ಕೆಲಸ ಮಾಡ್ತಾ ಇದ್ರು, ಅವ್ರಿಗೊಂದು ಫೋಬಿಯಾ. ಅವ್ರಿಗೆ ಸಾಸಿವೆ ಏನಾದ್ರು ಹಾಕ್ಬಿಟ್ರೆ ಅವ್ರು ತಿನ್ನಲ್ಲ. ಇವಾಗ ಉಪ್ಪಿಟ್ಟು ಬಂದರೆ ಏನು ಮಾಡೋದು, ಅವ್ರು ಸಾಸಿವೆ ಎಲ್ಲ ತೆಗೆದಿಡೋರು. ನಿಜವಾಗ್ಲೂ ಯಾರೋ ಒಬ್ರು ಹೇಳಿದ್ರು, ಸಾಸಿವೆ ತೆಗೆದಿಡೋ ಅಂತಹ ಒಂದು ಶಾಪ ಕೊಟ್ಬಿಟ್ರೆ ದೇವ್ರು ಏನು ಮಾಡ್ತೀರಾ ಅಂತ. ಅದು ಶಾಪ ಅಲ್ಲ, ನಾನು ಪ್ರತ್ಯಕ್ಷವಾಗಿ ನೋಡ್ಬಿಟ್ಟಿದ್ದೀನಿ. ಸಾಸಿವೆನ ಅಷ್ಟನ್ನು ತೆಗೆದು ಇಟ್ಟರು, ಅರ್ಧ ಗಂಟೆ ಆದ್ಮೇಲೆ ಉಪ್ಪಿಟ್ಟು ತಿಂದಿದ್ದಾರೆ ಅವರು. ತಿನ್ಲೇಬೇಕಲ್ಲ, ಹಸುವು. ಮನೆಯಿಂದ ಮಾಡಿಕೊಟ್ರು ಉಪ್ಪಿಟ್ಟೆ ಮರ್ತುಬಿಟ್ಟು ಸಾಸಿವೆ ಹಾಕ್ಬಿಟ್ಟಿದ್ದಾರೆ, ಅದನ್ನ ಎತ್ತಿಟ್ರು. ಇದು ಒಂದು ಫೋಬಿಯಾ ಅಂದರೆ ಆಗೋದೇ ಇಲ್ಲ ಅವ್ರಿಗೆ. ನೀವು ಅವ್ರಿಗೆ ಏನಾದ್ರು ತಿಂದ್ಬಿಟ್ರೆ ಅವ್ರಿಗೊಂದು ಏನೋ ಒಂಥರ ಅಲರ್ಜಿ ಆದಂಗೆ ಆಗ್ಬಿಟ್ಟು ಅವ್ರಿಗೆ ಒಂಥರ ವಿಚಿತ್ರ ಆಡ್ಬಿಡ್ತಾರೆ. ಇದು ಫೋಬಿಯಾ ಅಂತ ಕರಿತೀವಿ ನಾವು. ಈ ಫೋಬಿಯಾ ಕೆಲವೊಬ್ಬರಿಗೆ ಇನ್ನೊಂದು ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಅದನ್ನು OCD ಅಂತ ಒಂದು ಕಷ್ಟ ಇದೆ. ಅದಕ್ಕೆ ನಾವು ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂತೀವಿ ನಾವು. ಹೇಳಿದ್ದನ್ನೇ ಹೇಳೋದು, ಮಾಡಿದ್ದನ್ನೇ ಮಾಡೋದು, ಬಂದಿದ್ದೇ ಬರ್ತಾ ಇರತ್ತೆ ಅವ್ರಿಗೆ ಯೋಚನೆ. ಅವ್ರಿಗೆ ತಡ್ಕೊಳಕ್ಕೆ ಆಗಲ್ಲ. ಹಾಡಿದ್ದ ಹಾಡನ್ನೇ ಹಾಡ್ತಾ ಇರೋದು. ಅವ್ರಿಗೆ ಚಿಕ್ಕ ಚಿಕ್ಕ ವಿಚಾರಕ್ಕೂ ತುಂಬ ನಕ್ಕು ಬಿಡೋದು, ಚಿಕ್ಕ ಚಿಕ್ಕ ವಿಚಾರಕ್ಕೂ ತುಂಬ ಹತ್ತು ಬಿಡೋದು. ಇದಕ್ಕೆ ಡಿಪ್ರೆಸಿವ್ OCD ಆ್ಯಂಡ್ ಅನ್ನೆಸರಿ ಎಕ್ಸಾಲ್ಟೆಡ್ OCD ಅಂತೀವಿ. ಅದು ಇದೆ. ಅದು ಕೇತುವಿನಿಂದ. ಕೇತು ಒಂದು ಗ್ರಹ, ಅದರಲ್ಲಿ ಎಲ್ಲ ಗ್ರಹಗಳು ಮಾಡಲ್ಲ ಆ ಥರ. ಕೇತು ಒಂದು ಗ್ರಹ. ಕೆಲವೊಬ್ಬರಿಗೆ ಕಾಯಿಲೆ ಬಂದ್ಬಿಡುತ್ತೆ ಅಂತ ಭಯ. ನನ್ನ ಒಬ್ಬ ಜೊತೆಲಿ ಓದ್ದವನೊಬ್ಬ ಹುಡುಗ ನಮ್ಮ ಸ್ಕೂಲಲ್ಲಿ, ಅವ್ನು ಸಾಯಂಕಾಲ ಮನೆಗೆ ಹೋಗ್ಬೇಕಾರೆ, ನನಗೆ ಇವತ್ತು ಜ್ವರ ಬರುತ್ತೆ ಕಣ, ಮನೆಗೆ ಹೋಗ್ಬಿಟ್ಟು ಮೊದಲೇ ಒಂದು ಕ್ರೋಸಿನ್ ತಗೊಂಡ್ಬಿಡ್ತೀನಿ ಅಂತ. ನಾನು ಹುಚ್ಚ ನಿಮಗೆ, ಜ್ವರ ಬರುತ್ತೆ ಅಂದ್ಬಿಟ್ಟು ಯಾರು ಕ್ರೋಸಿನ್ ತಗೋತಾರೆ, ಬಂದಾಗ ತಗೋಬೇಕು ಕಣಪ್ಪ ಅಂತಂದ್ರೆ, ಇಲ್ಲ ನನಗೆ ಗೊತ್ತು, ನನಗೆ ಅನ್ನಿಸ್ತಾ ಇದೆ ಬರುತ್ತೆ, ಹಂಗೆಲ್ಲ ತಗೋಬಾರ್ದು ಕಣ ಇದು ಔಷಧಿನ ಅಂತ. ನನಗೆ ಬಂದೇ ಬರುತ್ತೆ, ನಾನು ತಗೋತೀನಿ ಅಂತ ಹೇಳಿ ನಾನು ಮರುದಿನ ಅವನಿಗೆ ಕೇಳ್ತಿದ್ದೆ, ತಗೊಂಡೆ ಅಂದರೆ ಮತ್ತೆ ನಾನು ತಗೊಳ್ಳದೇ ಇದ್ರೆ ನಂಗೆ ನಿದ್ದೆನೇ ಬರ್ತಾ ಇರಲಿಲ್ಲ. ತಗೊಂಡ್ಬಿಟ್ಟು ಊಟ ಮಾಡಿದ್ಮೇಲೆ ತಗೊಂಡ್ಬಿಟ್ಟು ಮಲ್ಕೊಂಡ್ಬಿಟ್ಟೆ ನಾನು. ಅಯ್ಯೋ ಪರಮಾತ್ಮ, ಅವನಿಗೇನು ಜ್ವರ ಬಂದಿಲ್ಲ, ಏನೂ ಇಲ್ಲ. ಅದು ಕ್ರೋಸಿನ್ ತೊಗೊಂಡಿರೋದ್ರಿಂದ ಮೈ ಬೆಚ್ಚಗಾಗ್ಬಿಟ್ಟು ತಿರ್ಗಾ ವಾಪಸ್ ತಣ್ಣಗಾಗಿರತ್ತೆ, ಬೆಳಗ್ಗೆ ಎದ್ದು ಬಂದಿದ್ದಾನೆ. ಸೊ ಹಾಗಾಗಿ ಈ ತರಹ ಒಂದು ಭಯ ಅನ್ನೋದು ಜನರಿಗೆ, ನನಗೆ ಈ ರೋಗ ಬಂದ್ಬಿಡ್ಬೋದು, ನನಗೆ ಈ ರೋಗ ಬಂದಿದೆ 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 ಅಂತ ಹೇಳಿ 28 ಜನರ ಹತ್ರ ಹೋಗ್ಬಿಟ್ಟು ಕೇಳೋದು, ಡಾಕ್ಟರ್ಗಳ ಹತ್ರ. ಆ ಡಾಕ್ಟ್ರು ಏನೂ ಇಲ್ಲಮ್ಮ ನಿಮಗೆ, ಇಲ್ಲ ಸರ್ ನನಗೆ ಬಂದಿದೆ. ನೀವೇ ನೋಡಿರ್ತೀರ ಇದನ್ನು ನಾನು ಸುಮ್ಮನೆ ಹುಟ್ಟಿಸ್ಕೊಂಡು ಹೇಳೋದಲ್ಲ, ಸುಮಾರು ಜನ ಇದ್ದಾರೆ, ತುಂಬ ಕೇಸುಗಳಿವೆ ಇಂಥದ್ದು. ಮತ್ತು ಹಾವು, ಭೂಕಂಪ ಮತ್ತು ಕೀಟಗಳ ಭಯ ಉಂಟು ಮಾಡಬಹುದು, ಅದು ಕೇತು. ಮಾನಸಿಕ ಸಲಹೆ ಅಗತ್ಯವಾಗಬಹುದು. ಕೆಲವೊಬ್ಬರಿಗೆ ಸೈಕಲಾಜಿಕಲ್ ಕೌನ್ಸಿಲಿಂಗ್, ಸೈಕ್ಯಾಟ್ರಿಕ್ ಕೌನ್ಸಿಲಿಂಗ್ ಬೇಕಾಗ್ಬೋದು. ಅದು ಆ ಲೆವೆಲ್ಗೆ ಹೋದಾಗ, ಅಷ್ಟೊಂದು ಅತಿರೇಕಕ್ಕೆ ಹೋದಾಗ. ಹಾಗಾಗಿ ಎಕ್ಸ್ಟ್ರೀಮ್ ಅಂದರೆ ತುಂಬ ಕೆಟ್ಟದಾಗಿ ಕೂತ್ಕೊಂಡಿದ್ದಾರೆ ಕೇತು. ಅದೇನು ಮಾಡೋದು, ಹೇಳಲೇಬೇಕಲ್ಲ, ಹೇಳ್ಬೋಣ. ಏನು ಮಾಡೋದು, ಇಷ್ಟೊತ್ತು ಬರೀ ನೆಗೆಟಿವ್ಸೇ ಹೇಳಿದ್ದೀನಿ, ಎಲ್ಲ ನಕಾರಾತ್ಮಕವಾಗಿರೋದೇ ಹೇಳಿದ್ದೀನಿ. ನನಗೆ ಇಷ್ಟ ಆಗ್ತಲ್ಲ, ಬಟ್ ಏನು ಮಾಡೋದು, ನಾನು ಹೇಳ್ಬಿಡ್ಬೇಕು. ಯಾಕಂದ್ರೆ ಇದೆಲ್ಲ ಕಾರಕತ್ವಗಳು. ನಾಳೆ ದಿವಸ ಇದನ್ನೆಲ್ಲ ನೀವು ಹೇಳಿಲ್ಲ ಅಂತ ಅನ್ಕೋಬಾರ್ದು. ತೀವ್ರ ಸ್ಥಿತಿಯಲ್ಲಿದ್ದರೆ ನಾನು ಹೇಳದಂಗೆ ಕುರುಡುತನವನ್ನು, ಕಾರಾಗೃಹವಾಸವನ್ನು, ಏಕಾಂತ ಜೀವವನ್ನು ಅಂದರೆ ಐಸೋಲೇಟೆಡ್ ಲಿವಿಂಗ್, ಆಧ್ಯಾತ್ಮಿಕ ಏಕಾಂತ ಮತ್ತು ಧ್ಯಾನ, ಇದೆಲ್ಲ ಪಾಸಿಟಿವ್ ಆದರೆ, ಅಂದರೆ ಇದು ಸಕಾರಾತ್ಮಕವಾಗಿದ್ದರೆ, ಐಸೋಲೇಷನ್, ಎಲ್ಲರಿಂದನೂ ದೂರವಾಗಿ ಒಂಥರ ಖಿನ್ನತೆಯಿಂದ ಅಲ್ಲಿ ಕೂತ್ಕೊಂಡು ಅಯ್ಯೋ ಅಂತ ಅಂದ್ಕೊಂಡು ಬೇಜಾರು ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕೂ ಕೇತುವೇ ಕಾರಣವಾಗಿದ್ದು, ಅಶುಭ ಕೇತು ಬಲವಂತದ ಏಕಾಂತಕ್ಕೆ ಕಾರಣವಾಗಬಹುದು. ಕೇತುವಿನ
ಫಲಿತಾಂಶವನ್ನು ಸಂಪೂರ್ಣ ಜಾತಕವನ್ನು ನೋಡಿ ಮಾತ್ರ ನಿರ್ಧರಿಸಬೇಕು. ಅಂದರೆ ದಯವಿಟ್ಟು ನಾ ಹೇಳಿದ್ದೆಲ್ಲ ತಗೊಂಬಿಡ್ಬೇಡಿ, ಎಲ್ಲನೂ ಗುಡ್ಡೆ ಹಾಕೊಂಬಿಡೋದು. ಓ ನನಗಿಲ್ಲಿ ಕೇತು ಇದ್ದಾನೆ, ನಂದಾಯ್ತು ಮುಗೀತು ಕತೆ. ದಯವಿಟ್ಟು ಹಂಗೆಲ್ಲ ಮಾಡಬೇಡಿ. ಕೇತುವನ್ನು ಭಾಳ ಕುಲಂಕುಷವಾಗಿ ಭಾಳ ಸಮಯ ತಗೊಂಡು ಆಳವಾಗಿ ಅರ್ಥ ಮಾಡಿಕೊಂಡ್ರೆ ಮಾತ್ರ ಕೇತು ಅರ್ಥ ಆಗೋದು. ಅದಕ್ಕೆ ನಾನು ಹೇಳಿದ್ದೇನು, ಮೊದಲು ಹೇಳಿದೆ ನಾನು, ನೋಡಿ ಇಷ್ಟೊಂದು ಪೇಜ್ ಇದೆ, ಈ ಪೇಜ್ಗಳಲ್ಲಿ ಮೊದಲು ಹೇಳಿದ್ದೇನು, ಕೇತು ಅತ್ಯಂತ ಸೂಕ್ಷ್ಮ ಮತ್ತು ರಹಸ್ಯಮಯ ಗ್ರಹವೆಂದು ಪರಿಗಣಿಸಲಾಗುತ್ತದೆ. ಗಾಢವಾದಂತಹ ವಿಚಾರಗಳನ್ನು ನೀವು ಕೇತುವಿನಿಂದ ಅರ್ಥ ಮಾಡ್ಕೋಬೋದು. ಅಂತ ಅರ್ಥ ಏನು? ದಯವಿಟ್ಟು ಕೇತುವನ್ನು ಅಷ್ಟೊಂದು ಸುಲಭವಾಗಿ ನಾನು ಒಂದು 3 ವರ್ಷದಿಂದ ಅಸ್ಟ್ರಾಲಜಿ ಓದ್ತಾ ಇದ್ದೀನಿ, ಅಂದರೆ ಜ್ಯೋತಿಷ ಶಾಸ್ತ್ರ ಓದ್ತಾ ಇದ್ದೀನಿ, ನನಗೂ ಬರುತ್ತೆ ಅಂತ ಏನೋ ಹೇಳಕ್ಕೆ ಹೋಗ್ಬಿಡ್ಬೇಡಿ. ಭಾಳ ಹುಷಾರಾಗಿರ್ಬೇಕು. ಕೇತು ಒಬ್ಬನೇ ಒಬ್ಬ ಸರ್ಪಶಾಪ ದೋಷವನ್ನು ಕೊಡಲ್ಲ. ಹಾಗೂ ಕೇತು ರಾಹುವಿನ ಕೂತಿರುವಂತಹ ಜಾಗಗಳನ್ನು ನೋಡಿಕೊಂಡು ಸುಮ್ಮನೆ ಸರ್ಪದೋಷವಿದೆ, ನೀವು ಆ ದೇವಸ್ಥಾನಕ್ಕೆ ಹೋಗಿ, ಇಲ್ಲಿ ಉರುಳು ಸೇವೆ ಮಾಡಿ ಎಲ್ಲ ಸುಮ್ಮನೆ ಹೇಳ್ಬಿಡ್ತಾರೆ. ನಿಜವಾಗ್ಲೂ ಸರ್ಪದೋಷವಿದ್ದರೆ ಅದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಏನು ಪರಿಹಾರ ಮಾಡಬೇಕು ಅದು ಮಾಡಿ. ಅದರ ಸರ್ಪದೋಷ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳಿ. ಹಾಗಾಗಿ ಕಾಳಸರ್ಪದೋಷ ಅನ್ನೋದೊಂದು ಇವಾಗ ಭಾಳ ಎಲ್ಲ ಕಡೆನೂ ಪ್ರಚಲಿತವಾಗಿ ಜನ ಅದರ ಬಗ್ಗೆ ಸಿಕ್ಕಾಪಟ್ಟೆ ಮಾತಾಡಿದ್ದಾರೆ. ಇಲ್ಲಿ BV ರಾಮನ್ ಅವ್ರ ಪುಸ್ತಕ ಇದೆ, ಬೆಂಗಳೂರು ವೆಂಕಟರಾಮನ್ ಅವರ ಪುಸ್ತಕ, ನಾ ಬರೆದಿದ್ದಲ್ಲ. ಅವರು ಅತ್ಯಂತ ಬುದ್ಧಿವಂತ ಜ್ಯೋತಿಷಿಗಳು. ಇಲ್ಲಿವರೆಗೂ ಭಾರತ ದೇಶದಲ್ಲಿ ಈ ಒಂದು 2000ನೇ ಅಂದರೆ ಈ ಶತಮಾನದಲ್ಲಿ ಹುಟ್ಟಿರುವಂತಹ ಜ್ಯೋತಿಷಿಗಳಲ್ಲಿ ಪ್ರಮುಖವಾದಂತಹ ಜ್ಯೋತಿಷಿ ಬೆಂಗಳೂರು ವೆಂಕಟರಾಮನ್, ನಮ್ಮ ಬೆಂಗಳೂರಿನವರು. ಅವರು ಬರೆದಿರುವಂಥದ್ದನ್ನು ಇಂಗ್ಲೀಷ್ನಲ್ಲಿ ಓದ್ಬಿಟ್ಟು ನಿಮಗೆ ಅದನ್ನು ಕನ್ನಡದಲ್ಲಿ ಅನುವಾದ ಮಾಡ್ತೀನಿ. ಇದು ಅವರು ಬರೆದಿರುವಂತಹ 300 ಇಂಪಾರ್ಟೆಂಟ್ ಯೋಗಾಸ್ ಅಂತ ಹೇಳಿ ಒಂದು ಪುಸ್ತಕ ಇದೆ. ಅದರಲ್ಲಿರುವಂತಹ ಅಪೆಂಡಿಕ್ಸ್ 1. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಅರ್ಥ ಮಾಡ್ಕೊಳ್ಳಿ ಅಂತ. ಸುಮ್ಮನೆ ಆಮೇಲೆ ಏನೋ ಒಂದು ಹೇಳ್ಬಿಟ್ರು ಜನ ಅಂತ ಹೇಳಿ ನಂಬಿಡ್ತಿರಲ್ಲಪ್ಪ, ಅದಕ್ಕೋಸ್ಕರ. ಈಗ ಅಲ್ಲೇನು ಹೇಳ್ತಾರೆ, 2ನೇ ಪ್ಯಾರಾಗ್ರಾಫು, ಅಪೆಂಡಿಕ್ಸ್ 1, ನೋಟ್ ಆನ್ ಕಾಳಸರ್ಪ ಯೋಗ. ಅದು ಯೋಗ, ಕಾಳಸರ್ಪ ಯೋಗ, ದೋಷ ಅಲ್ಲ, ಸರ್ಪದೋಷ ಬೇರೆ, ಇದು ಕಾಳಸರ್ಪ ಮಾತ್ರ ನಾನು ಹೇಳ್ತಾ ಇರೋದು. ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್, ಕಾಳಸರ್ಪ ಯೋಗ ಡಸ್ ನಾಟ್ ಫೈಂಡ್ ಅ ಪ್ಲೇಸ್ ಇನ್ ದಿ ಕ್ಲಾಸಿಕಲ್ ಅಸ್ಟ್ರಾಲಾಜಿಕಲ್ ಲಿಟ್ರೇಚರ್. ಹೌ ದಿಸ್ ಯೋಗ ಗೈನ್ಡ್ ಕರೆನ್ಸಿ ಅಂಡ್ ಗ್ಯಾದರ್ಡ್ ಅ ಸಿನಿಸ್ಟರ್ ಮೀನಿಂಗ್ ಇಸ್ ನಾಟ್ ಕ್ಲಿಯರ್. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಸಿನಿಸ್ಟರ್ ಮೀನಿಂಗ್ ಅಂದರೆ ಭಯ ಪಡಿಸುವಂತಹ ಒಂದು ಭಯಾನಕವಾದಂತಹ ಒಂದು ಅರ್ಥವನ್ನ ಕಾಳಸರ್ಪ ಯೋಗ ಅಂತ ಹೇಳಿ ಎಲ್ಲಿಂದ ಬಂತು ಪರಮಾತ್ಮನಿಗೆ ಗೊತ್ತು, ನಮಗೆ ಗೊತ್ತಿಲ್ಲ ಅದು ಎಲ್ಲಿಂದ ಬಂತು ಅನ್ನೋದು. ಯಾಕೆ ಅಂತಂದರೆ ಇಟ್ ಡಸ್ ನಾಟ್ ಫೈಂಡ್ ಅ ಪ್ಲೇಸ್ ಇನ್ ಕ್ಲಾಸಿಕಲ್ ಅಸ್ಟ್ರಾಲಾಜಿಕಲ್ ಲಿಟ್ರೇಚರ್. ಅಂದ್ರೆ ಅರ್ಥ ಏನು ಅಂತಂದರೆ, ಹಿಂದೆ ಬರೆದಿರುವಂತಹ ದಿಗ್ಗಜರು 5000 ವರ್ಷದ ಹಿಂದೆ ಬರೆದಿರುವಂತಹ ದೊಡ್ಡ ದೊಡ್ಡ ಗ್ರಂಥಗಳು, ಪರಾಶರ ಹೋರಾಶಾಸ್ತ್ರ, ಬೃಹತ್ ಜಾತಕ ಮತ್ತು ವರಾಹಮಿಹಿರ ಬರೆದಿರುವಂಥದ್ದು, ಜಾತಕ ಪಾರಿಜಾತ, ಫಲದೀಪಿಕಾ, ಸರಾವಳಿ, ಉತ್ತರ ಕಾಲಾಮೃತ, ದೊಡ್ಡದು. ಅದರಲ್ಲೇ ಕಾಳಸರ್ಪ ಯೋಗ ಅಂತ ಹೇಳಿ ಒಂದು ನಾಮಾಂಕಿತವಾಗಿರುವಂತಹ ಯೋಗ ಇಲ್ಲವೇ ಇಲ್ಲ ಅಂತ ಹೇಳಿ ನಾನಲ್ಲ, BV ರಾಮನ್ ಅವರೇ ಬರೆದಿದ್ದಾರೆ ಅದು. ಹಂಗಾಗಿ ದಯವಿಟ್ಟು ಯಾರಾದರೂ ನಿಮ್ಮ ಕಾಳಸರ್ಪ ಯೋಗ ಇದೆಯಪ್ಪ, ನಿಮ್ಗೆ ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು, ನಿಮ್ಗೆ ಅದು ಮಾಡಬೇಕು ಅಂತೆಲ್ಲ ಹೇಳಿದಾಗ ದಯವಿಟ್ಟು ಇನ್ನೊಂದು ಸತಿ ಇನ್ನೊಬ್ಬರನ್ನ ಕೇಳೋದ್ರಲ್ಲಿ ತಪ್ಪಿಲ್ಲ. ನಮಸ್ಕಾರ.